ಅಂತ ಹೇಳಲಿಕ್ಕೆ ಬರುತ್ತೆ ಅಂತ. ನಮ್ಮತ ಪ್ರಕಾರ ಅನ್ಯೋನ್ಯಾಭಾವ, ಪೃಥಕ್ತ್ವ, ಭೇದ ಇದೆಲ್ಲವೂ ಕೂಡ ಒಂದೇ ಅಂತ. ಯಾಕೆ ಅಂತಂದರೆ ವ್ಯವಹಾರ ಇದೆ. ಏನು ನಾವು ವ್ಯವಹಾರ ಮಾಡ್ತೇವೆ? ಪೃಥಕ್ ಅಂದರೆ ಬೇರೆ ಅಂತ ಅರ್ಥ. ಘಟಕ್ಕಿಂತ ಪಟ ಪೃಥಕ್ ಬೇರೆ ಅಂತ ವ್ಯವಹಾರ ಮಾಡ್ತೇವೆ. ಘಟಕ್ಕಿಂತ ಪಟ ಪೃಥಕ್ ಎಂಬುದಾಗಿ ಈ ರೀತಿಯಲ್ಲಿ ಈ ವ್ಯವಹಾರ ಮಾಡ್ತೇವೆ. ಅದಕ್ಕೆ ಅನುಗುಣವಾಗಿ ಅನ್ಯೋನ್ಯಾಭಾವ, ಘಟವು ಪಟ ಅಲ್ಲ, ಘಟವು ಪಟ ಅಲ್ಲ, ಪಟವು ಘಟ ಅಲ್ಲ ಅಂತಲೂ ವ್ಯವಹಾರ ಮಾಡ್ತೇವೆ. ಘಟದಲ್ಲಿ ಪಟದ ಭೇದ ಇದೆ. ಹಾಗೆ ಮೂರೂ ವ್ಯವಹಾರವನ್ನು ಮಾಡ್ತೇವೆ. ಏನು ಎಲ್ಲದಕ್ಕೂ ಒಂದೇ ಅರ್ಥ. ಇದರಲ್ಲಿ ಅರ್ಥಭೇದ ಎಂಬತಕ್ಕಂಥದ್ದಿಲ್ಲ. ಘಟಃ, ಕಲಶಃ, ಕುಂಭಃ ಅಂತಿದೆ. ಇದಕ್ಕೆ ಮೂರು ಪದಾರ್ಥಗಳು ಅಂತ ಅರ್ಥನ? ಮೂರೂ ಒಂದೇ ಪದಾರ್ಥವನ್ನು ಹೇಳ್ತಾ ಇದೆ. ಹಾಗಾದರೆ ಈ ಪದಗಳಿಂದ ತಿಳಿದು ಬರುವಂಥ ಅರ್ಥದಲ್ಲಿ ಭೇದ ಇಲ್ಲ. ಅರ್ಥಭೇದ ಇದೆ ಅಂತಂದರೆ ಏನಾಗುತ್ತೆ? ದೃಷ್ಟ ಹಾನಿ, ಅದೃಷ್ಟ ಕಲ್ಪನಾ ದೋಷ ಬರುತ್ತೆ. ಏನು ಕಾಣ್ತಾ ಇದೆಯೋ ಅದನ್ನು ಬಿಡಬೇಕಾಗುತ್ತೆ, ಯಾವುದಿಲ್ಲವೋ ಅದನ್ನು ಒಪ್ಪಬೇಕಾಗುತ್ತೆ ಅಂತ. ಇದನ್ನು ದೃಷ್ಟ ಹಾನಿ, ಅದೃಷ್ಟ ಕಲ್ಪನಾ ಅಂತ ಕರೀತಾರೆ. ಹಾಗೆ ಇಲ್ಲೂ ಕೂಡ ಘಟದಲ್ಲಿ ಘಟವು ಘಟಕ್ಕಿಂತ ಪಟ ಪೃಥಕ್, ಪಟಕ್ಕಿಂತ ಘಟ ಪೃಥಕ್ ಎಂಬತಕ್ಕಂತಹ ವ್ಯವಹಾರ ಇದೆ. ಘಟ ಬೇರೆ, ಪಟ ಬೇರೆ. ಘಟ ಪಟ ಅಲ್ಲ, ಪಟ ಘಟ ಅಲ್ಲ ಅಂತಿದೆ. ಘಟದಲ್ಲಿ ಪಟದ ಭೇದ ಇದೆ, ಪಟದಲ್ಲಿ ಘಟದ ಭೇದ ಅಂತ ವ್ಯವಹಾರ ಇದೆ. ಆದರೆ ಇದಕ್ಕೆಲ್ಲ ಒಂದೇ ಅರ್ಥ. ಹೇಗೆ ಘಟಃ, ಕುಂಭಃ, ಕಲಶಃ ಅಂತಕ್ಕಂಥದ್ದು ಒಂದೇ ರೀತಿಯಾದ ಅರ್ಥವನ್ನು ಹೇಳುತ್ತೋ ಹಾಗೆ ಈ ಮೂರೂ ಕೂಡ ಒಂದೇ ರೀತಿಯಾದ ಅರ್ಥವನ್ನು ಹೇಳ್ತಾ ಇದೆ. ಅದರಿಂದಾಗಿ ಅನ್ಯೋನ್ಯಾಭಾವ ಮತ್ತು ಪೃಥಕ್ತ್ವ, ಭೇದ ಇದು ಬೇರೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ನಾವು ಖಂಡನೆ ಮಾಡಿದ್ದೇವೆ. ತಯೋರನ್ಯ ಇತಿ ಪ್ರೋಕ್ತಃ ಅನ್ಯೋನ್ಯಾಭಾವಯಿಷ್ಯತೆ ಶ್ರುತಿಪ್ರಾಮಾಣ್ಯರಕ್ಷ್ಯಾಯೈ ನೈರ್ಗುಣ್ಯೇ ತ್ವದ್ವಿವೇಕವತ್. ಇನ್ನೊಂದು ಹೇಳ್ತಾ ಇದ್ದೇವೆ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅಂತ ದ್ವಾಸುಪರ್ಣ ಶ್ರುತಿಯಲ್ಲಿದೆ. ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅಂತ ಇಲ್ಲಿ ಶ್ರುತಿ ಹೇಳ್ತಾ ಇದೆ. ತಯೋ ಅನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅಂತ. ಅವರಿಬ್ಬರಲ್ಲಿ ಒಬ್ಬ ಅನ್ಯ ಅಂತಿದೆ. ಅನ್ಯ ಅಂದರೆ ಬೇರೆ, ಬೇರೆ ಅಂದರೆ ಭೇದ ಇದೆ ಅಂತ ಹೇಳಿದಂತೆ ಆಯಿತು. ಇಲ್ಲಿಗ ಆ ಭೇದ ಅಂದರೆ ಯಾವುದು ಅದಕ್ಕೆ ಹೇಳ್ತಾರೆ. ನೀವು ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿ ಇದೆ. ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿಗೆ ಪ್ರಾಮಾಣ್ಯ ಇರಬೇಕು, ಪ್ರಾಮಾಣ್ಯ ಉಳಿಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರು ಅಂತಂದರೆ ಎರಡು ರೀತಿಯಾದ ಧರ್ಮಗಳಿದೆ. ಭಾವರೂಪವಾದ ಧರ್ಮ, ಅಭಾವರೂಪವಾದ ಧರ್ಮ. ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಬ್ರಹ್ಮನಲ್ಲಿ ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಅಭಾವರೂಪವಾದ ಧರ್ಮವೂ ಇಲ್ಲ ಅಂತ ಹೇಳಿಬಿಟ್ರೆ ಶ್ರುತಿಗೆ ಪರಸ್ಪರ ವಿರೋಧ ಬರುತ್ತೆ. ಏಕೆ? ನಿರ್ಗುಣ ಅಂದರೆ ಏನರ್ಥ? ಗುಣ ಇಲ್ಲ ಅಂತ ಅರ್ಥ. ಪುನಃ ಅಭಾವರೂಪವಾದ ಧರ್ಮವೂ ಇಲ್ಲ ಅಂತ ಬಿಟ್ಟರೆ ನಿರ್ಗುಣ ಎಂಬತಕ್ಕಂಥದ್ದು ಅಲ್ಲ ಅಂತ ಆಗ್ಬಿಡುತ್ತೆ. ನಿರ್ಗುಣ ಶಬ್ದದಿಂದ ಯಾವ ಅರ್ಥ ತಿಳಿದು ಬಂತೋ ಅದನ್ನು ಕೂಡ ಒಪ್ಪಲಿಕ್ಕೆ ಬರಲ್ಲ ಅಂತ ಸ್ವವ್ಯಾಹತಿ ಬರುತ್ತೆ. ಸ್ವವ್ಯಾಹತಿ ರೂಪವಾದಂತಹ ದೋಷವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಅವರೇನು ಹೇಳ್ತಾರೆ? ನಿರ್ಗುಣ ಎಂಬತಕ್ಕಂಥ ಶ್ರುತಿ ಇದೆ, ಅದರಿಂದ ಬ್ರಹ್ಮನಲ್ಲಿ ಭಾವರೂಪವಾದ ಧರ್ಮ ಇಲ್ಲ ಅಂತ ಅವರು ಅರ್ಥ ಮಾಡ್ತಾರೆ. ಯಾಕೆ ಅರ್ಥ ಮಾಡೋದು? ನಿರ್ಗುಣ ಎಂಬತಕ್ಕಂಥ ಶ್ರುತಿ ಪ್ರಮಾಣ ಆಗಬೇಕು ಅಂತ. ಹಾಗೆ ನಾವು ಹೇಳ್ತೇವೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಎಂಬತಕ್ಕಂಥ ಶ್ರುತಿ ಹೇಳ್ತಾ ಇದೆ. ಈ ಶ್ರುತಿ ತಯೋ ಅನ್ಯ ಅಂತ ಅನ್ಯತ್ವವನ್ನು ಹೇಳ್ತಾ ಇದೆ. ಅನ್ಯತ್ವ ಅಂದರೂ, ಭೇದ ಅಂದರೂ, ಪೃಥಕ್ತ್ವ ಅಂದರೂ, ಅನ್ಯೋನ್ಯಾಭಾವ ಅಂದರೂ ಒಂದೇ ಅಂತ ಅರ್ಥ. ಆದರೆ ಈ ಶ್ರುತಿ ಎಂಬತಕ್ಕಂಥದ್ದು ಪ್ರಮಾಣ ಆಗಬೇಕಲ್ಲ. ಅದಕ್ಕೋಸ್ಕರ ಹಿಂದೆ ಹೇಳಿದ ಹಾಗೆ ಪೃಥಕ್ತ್ವ ತಾರ್ಕಿಕರು ಹೇಳಿದ್ದು, ವಿಭಾಗ ತಾರ್ಕಿಕರು ಹೇಳಿದ್ದು, ಅದನ್ನು ನಿರಾಕರಣೆ ಮಾಡುತ್ತೆ. ಆದರೆ ಅನ್ಯೋನ್ಯಾಭಾವ ಅಂತ ನಾವೇನು ಹೇಳ್ತೇವಲ್ಲ, ಅಭಾವ ರೂಪವಾದದ್ದು, ಆ ಅನ್ಯತ್ವವನ್ನು ಶ್ರುತಿ ಹೇಳುತ್ತೆ. ಅದರಿಂದ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಎಂಬತಕ್ಕಂತಹ ಶ್ರುತಿ ಏನು ಅನ್ಯ ಅಂತ ಹೇಳ್ತಾ ಇದೆ, ಆ ಅನ್ಯ ಎಂಬತಕ್ಕಂಥದ್ದು ಅನ್ಯೋನ್ಯಾಭಾವ ರೂಪವಾದಂಥದ್ದು. ಅನ್ಯೋನ್ಯಾಭಾವ ರೂಪವಾದನ್ನು ಒಪ್ಪಬಿಟ್ರೆ ಆವಾಗ ಈ ಶ್ರುತಿಗೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಉಳಿಯುತ್ತೆ. ಅಂದರೆ ನೀವು ಯಾವ ರೀತಿ ಮಾಡ್ತೀರೋ ಅದೇ ರೀತಿ ನಾವು ಮಾಡ್ತೇವೆ ಅಂತ ಉತ್ತರ ಕೊಡ್ತಾ ಇದ್ದಾರೆ. ನೀವು ನಿರ್ಗುಣ ಎಂಬತಕ್ಕಂಥ ಶ್ರುತಿಗೆ ಪ್ರಾಮಾಣ್ಯ ಉಳಿಬೇಕು ಅಂತ ಹೇಳಿಬಿಟ್ಟು
ಅಭಾವರೂಪವಾದ ಧರ್ಮ ಇದೆ, ಭಾವರೂಪವಾದ ಧರ್ಮವನ್ನು ನಿಷೇಧ ಮಾಡುತ್ತೆ ಅಂತ ಹೇಳ್ತೀರ. ಹಾಗೆ ನಾವು ಕೂಡ ತಯೋರನ್ಯ ಎಂಬತಕ್ಕಂಥ ಶ್ರುತಿ ಇದೆ, ಈ ಶ್ರುತಿ ಪ್ರಮಾಣ ಅಂತ ಉಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಏನು ಮಾಡ್ತೇವೆ, ಪೃಥಕ್ತ್ವ ವಿಭಾಗ ರೂಪವಾದ ಭೇದವನ್ನು ನಿರಾಕರಣೆ ಮಾಡುತ್ತೆ, ಅನ್ಯೋನ್ಯಾಭಾವ ರೂಪವಾದಂತಹ ಭೇದವನ್ನು ಹೇಳುತ್ತೆ ಅಂತ ನಾವು ಹೇಳ್ತೇವೆ ಅಂತ. ವಾಸ್ತವಿಕವಾಗಿ ನಮ್ಮದ ಪ್ರಕಾರ ಪೃಥಕ್ತ್ವ ವಿಭಾಗ ಅನ್ಯೋನ್ಯಾಭಾವ ಇದಕ್ಕೆ ಭೇದ ಇಲ್ಲ. ಆದರೂ ಅವರು ಹೇಳುತ್ತಾರೆ ಅಂತ ಹೇಳಿಬಿಟ್ಟು ತಾರ್ಕಿಕರು ಹೇಳ್ತಕ್ಕಂಥ ಪೃಥಕ್ತ್ವ ಮತ್ತು ವಿಭಾಗವನ್ನು ನಿರಾಕರಣೆ ಮಾಡಿ ಅನ್ಯೋನ್ಯಾಭಾವವನ್ನು ಒಪ್ಪಿಬಿಟ್ಟು ಈ ಶ್ರುತಿಗೆ ಪ್ರಾಮಾಣ್ಯವನ್ನು ಇದೆ ಅಂತ ಹೇಳ್ತೇವೆ. ನೈರ್ಗುಣ್ಯೆ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ವಿಷಯದಲ್ಲಿ ಶ್ರುತಿ ಪ್ರಾಮಾಣ್ಯ ರಕ್ಷಾಯೈ, ಈ ವೇದವು ಪ್ರಮಾಣವಾಗಿದೆ ಅಂತ ಆ ಪ್ರಾಮಾಣ್ಯದ ರಕ್ಷಣೆಗೋಸ್ಕರ ತ್ವದ್ವಿವೇಕವತ್, ಈ ಶ್ರುತಿಯು ಭಾವಧರ್ಮವನ್ನು ನಿರಾಕರಣೆ ಮಾಡ್ತಾ ಇದೆ, ಅಭಾವರೂಪವಾದ ಧರ್ಮವನ್ನು ನಿರಾಕರಣೆ ಮಾಡ್ತಾ ಇಲ್ಲ ಎಂಬುದಾಗಿ ನೀನು ಹೇಳುವಂತೆ ತಯೋರನ್ಯ ಇತಿ ತಯೋರನ್ಯ ಪಿಪ್ಪಲಂ ಸ್ವಾದ್ವತೆ ಎಂಬತಕ್ಕಂತಹ ಶ್ರುತಿಯಲ್ಲಿಯೂ ಕೂಡ ಪ್ರೋಕ್ತಸ್ತು ನಿರೂಪಿತವಾಗಿರ್ತಕ್ಕಂತಹ ಅನ್ಯತ್ವವು ಅನ್ಯೋನ್ಯಾಭಾವ, ಅನ್ಯೋನ್ಯ ಅಭಾವರೂಪವಾದ ಅನ್ಯೋನ್ಯಾಭಾವ ಭೇದ ಎಂಬುದಾಗಿ ಇಷ್ಯತೆ ಹೇಳಲ್ಪಡ್ತಾ ಇದೆ. ನೈರ್ಗುಣ್ಯೆ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿಯ ವಿಷಯದಲ್ಲಿ ಶ್ರುತಿ ಪ್ರಾಮಾಣ್ಯ ರಕ್ಷಾಯೈ, ಈ ಶ್ರುತಿಯು ಪ್ರಮಾಣ ಆಗಿದೆ ಅಂತ ಪ್ರಾಮಾಣ್ಯದ ರಕ್ಷಣೆಗೋಸ್ಕರ ತ್ವದ್ವಿವೇಕವತ್, ನೀನು ಭಾವರೂಪವಾದ ಧರ್ಮವನ್ನು ಶ್ರುತಿ ನಿಷೇಧ ಮಾಡ್ತಾ ಇದೆ, ಅಭಾವರೂಪವಾದ ಧರ್ಮವನ್ನು ನಿಷೇಧ ಮಾಡ್ತಾ ಇಲ್ಲ ಅಂತ ಹೇಳುವಂತೆ ತಯೋರನ್ಯ ಇತಿ ತಯೋರನ್ಯ ಪಿಪ್ಪಲಂ ಸ್ವಾದ್ವತೆ ಎಂಬತಕ್ಕಂಥ ಶ್ರುತಿಯೂ ಕೂಡ ಶ್ರುತಿ ಪ್ರಾಮಾಣ್ಯ ರಕ್ಷಾಯೈ, ಈ ಶ್ರುತಿಯು ಪ್ರಮಾಣ, ಇದರಲ್ಲಿ ಪ್ರಾಮಾಣ್ಯ ಇದೆ ಅನ್ನೋದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರೋಕ್ತಸ್ತು, ಈ ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಅನ್ಯತ್ವವು ಅನ್ಯೋನ್ಯಾಭಾವ, ಅಭಾವರೂಪವಾದ ಭೇದ ಅನ್ಯೋನ್ಯಾಭಾವ ರೂಪವಾದದ್ದು ಎಂಬುದಾಗಿ ಇಷ್ಯತೆ ಹೇಳಲ್ಪಡ್ತಾ ಇದೆ, ನಿರೂಪಣೆ ಮಾಡಲ್ಪಡ್ತಾ ಇದೆ. ಪ್ರಾಮಾಣಿಕತ್ವಾಚ್ಚ ನ ಅಭಾವಸ್ಯ ನಿಷೇಧ ಇತ್ಯಾಹ, ಯಾವುದು ಪ್ರಮಾಣದಿಂದ ಸಿದ್ಧವಾಗಿದೆಯೋ ಅದನ್ನು ನಿಷೇಧ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ತಯೋರನ್ಯ ಎಂಬತಕ್ಕಂಥ ಶ್ರುತಿಯಲ್ಲಿ ಶ್ರುತಿ ಪ್ರಮಾಣದಲ್ಲಿ ಪ್ರಮಾಣಭೂತವಾದ ಶ್ರುತಿಯಲ್ಲಿ ಅನ್ಯತ್ವವನ್ನು ಹೇಳಿದ್ದಾರೆ, ಹಾಗಾದರೆ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಬರೋದಿಲ್ಲ. ಹೇಗೆ ಕೇವಲ ನಿರ್ಗುಣ ಎಂಬತಕ್ಕಂಥ ಶ್ರುತಿಯಲ್ಲಿ ಶ್ರುತಿ ಎಂಬತಕ್ಕಂಥದ್ದು ಪ್ರಮಾಣ, ಅದು ನಿರ್ಗುಣ ಅಂತ ಹೇಳ್ತಾ ಇದೆ, ಹಾಗಾದರೆ ಗುಣಾಭಾವ, ಆ ಗುಣಾಭಾವ ಎಂಬತಕ್ಕಂಥದ್ದು ಇದೆ, ಅಭಾವ ರೂಪವಾದದ್ದು ಇದೆ ಅಂತ ನೀವು ಹೇಳ್ತೀರ. ಹಾಗೆ ಶ್ರುತಿ ಪ್ರಾಮಾಣ್ಯ ಒಪ್ಪಲೇಬೇಕಾದ್ದರಿಂದಾಗಿ ಇಲ್ಲಿಯೂ ಕೂಡ ಅನ್ಯತ್ವ ಅಂತಂದರೆ ಅನ್ಯೋನ್ಯಾಭಾವ ರೂಪವಾದನ್ನು ಒಪ್ಪಬೇಕು ಅಂತ ಹೇಳ್ತಾ ಇದ್ದಾರೆ. ಅಭಾವರೂಪ ಪ್ರಾಮಾಣ್ಯ ಅಲ್ಲ, ನಿರ್ಗುಣ ಎಂಬತಕ್ಕಂತಹ ಶ್ರುತಿ ಪ್ರಮಾಣ ಆಗಬೇಕು. ಆ ಶ್ರುತಿಯು ಪ್ರಮಾಣ ಆಗಬೇಕು ಅಂತಾದರೆ ಬ್ರಹ್ಮನಲ್ಲಿ ಅಭಾವರೂಪವಾದ ಧರ್ಮ ಇದೆ ಅಂತ ಒಪ್ಪೋದು. ನಿರ್ಗುಣ ಅಂದರೆ ಏನರ್ಥ? ಗುಣ ಇಲ್ಲ ಅಂತ ಅರ್ಥ, ಗುಣಾಭಾವ ಇದೆ ಅಂತ ಅರ್ಥ. ಗುಣಾಭಾವ ಒಂದು ಧರ್ಮ ತಾನೇ, ಹಾಗಾದರೆ ಗುಣಾಭಾವವೂ ಇಲ್ಲ ಅಂತ ಹೇಳಿಬಿಟ್ರೆ ನಿರ್ಗುಣ ಅನ್ನತಕ್ಕಂಥದಕ್ಕೆ ಏನು ಅರ್ಥ ಬಂತು? ಅಂದ ನಿರ್ಗುಣ ಅನ್ನೋದಕ್ಕೆ ಗುಣ ಇಲ್ಲ ಅಂತ ಅರ್ಥ, ಹಾಗಾದರೆ ಗುಣಾಭಾವ ಇದೆ ಅಂತ ಹೇಳಿದ್ರೆ ಗುಣಾಭಾವ ರೂಪವಾದ ಧರ್ಮವನ್ನು ಒಪ್ಪಿಬಿಟ್ರೆ ನಿರ್ಗುಣ ಅಂತ ಹೇಳಲಿಕ್ಕಾಗಲಿಲ್ಲಲ್ಲ, ಗುಣಾಭಾವ ರೂಪವಾದ ಧರ್ಮವೇ ಬಂತಲ್ಲ. ಅದಕ್ಕೇನು ಹೇಳಬೇಕು? ನಿರ್ಗುಣ ಎಂಬತಕ್ಕಂಥ ಶ್ರುತಿ ಪ್ರಮಾಣ, ಶ್ರುತಿಗೆ ಪ್ರಾಮಾಣ್ಯವನ್ನು ನಾವು ಒಪ್ಪಬೇಕು ಅಂತಾದರೆ ಬ್ರಹ್ಮನಲ್ಲಿ ಗುಣಾಭಾವ ಇದೆ ಅಂತ ಒಪ್ಪಬೇಕು. ಗುಣಾಭಾವ ಇಲ್ಲ ಅಂತ ಹೇಳಿಬಿಡ್ತೀರಾ ಅಂತಂದರೆ ನಿರ್ಗುಣ ಎಂಬತಕ್ಕಂಥ ಶ್ರುತಿಗೆ ಅರ್ಥವನ್ನೇ ಹೇಳಲಿಕ್ಕೆ ಬರಲ್ಲ. ಆದ್ದರಿಂದ ಶ್ರುತಿಯು ಪ್ರಮಾಣ ಅಂತ ಆಗಬೇಕಾದ್ರೆ ಗುಣಾಭಾವ ಎಂಬತಕ್ಕಂಥದ್ದು ಇದೆ, ಅಭಾವ ರೂಪವಾದ ಧರ್ಮ ಬಂತಲ್ಲ. ಗುಣಾಭಾವ ಬ್ರಹ್ಮನಲ್ಲಿ ಏನೂ ಇಲ್ಲ ಅಂತೀರ, ಅಭಾವ ಬಂತಲ್ಲ, ಅದನ್ನು ಒಪ್ಪಬಹುದು ಅಂತ ನೀವು ಹೇಳ್ತೀರ. ಶ್ರುತಿ ಪ್ರಾಮಾಣ್ಯ ರಕ್ಷಾಯೈ ಅನ್ಯೋನ್ಯಾಭಾವ ಇಷ್ಯತೆ ಇತಿ ಸಂಬಂಧ ಅಂತ ಅಲ್ಲಿ ಅನ್ವಯ ಯಾವ ರೀತಿಯಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಶ್ರುತಿ ಪ್ರಾಮಾಣ್ಯ ರಕ್ಷಾಯೈ ತಯೋರನ್ಯ ಇತಿ ಇತ್ಯತ್ರ ಉಕ್ತ ಅನ್ಯತ್ವಂ, ಅದು ಪ್ರಾಮಾಣ್ಯ ಅನ್ಯೋನ್ಯಾಭಾವ ಅಂತ ಅರ್ಥ. ನೈರ್ಗುಣ್ಯೇ ತ್ವದ್ವಿವೇಕವತ್ ಶ್ರುತಿ ಪ್ರಾಮಾಣ್ಯ ರಕ್ಷಾಯೈ ಅಭಾವಂ ವಿನ ಭಾವಮಾತ್ರ ನಿಷೇಧಾಖ್ಯ ವಿವೇಕವತ್ ಅಂತ. ಅದಕ್ಕೆ ನಿರ್ಗುಣ ಶ್ರುತಿ, ನೈರ್ಗುಣ್ಯ ಅಂತಂದರೆ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ, ಅದರಲ್ಲಿ ತ್ವದ್ವಿವೇಕವತ್. ಯಾಕೆ
ಶ್ರುತಿ ಪ್ರಾಮಾಣ್ಯ ರಕ್ಷಾಯ. ನಿರ್ಗುಣ ಎಂಬತಕ್ಕಂಥ ಶ್ರುತಿಯು ಪ್ರಮಾಣ ಅಂತ ಬೇಕು. ಅದಕ್ಕೆ ತದ್ವಿವೇಕ ಏನಂತ, ಅಭಾವರೂಪವಾದ ಧರ್ಮವನ್ನು ಒಪ್ಪಿ ಭಾವರೂಪವಾದ ಧರ್ಮವನ್ನು ನಿಷೇಧ ಮಾಡುತ್ತೆ ಅಂತ ನೀನು ವಿಭಾಗ ಮಾಡ್ತೀಯ. ಹಾಗೆ ನಾವು ಕೂಡ ತಯೋರನ್ಯ ಎಂಬಲ್ಲಿ ಪೃಥಕ್ ರೂಪವಾದ ವಿಭಾಗ ರೂಪವಾದ ಭೇದವನ್ನು ನಿರಾಕರಣೆ ಮಾಡಿ ಅನ್ಯೋನ್ಯಾಭಾವ ರೂಪವಾದ ಭೇದವನ್ನು ಶ್ರುತಿ ಪ್ರಾಮಾಣ್ಯಕ್ಕೋಸ್ಕರ ನಾವು ಒಪ್ಪಬೇಕು ಅಂತ ನಾವು ಹೇಳ್ತೇವೆ. ಆತ್ಮಹತ್ಯೇವ ಯಲ್ಲೋಕೆ ಪರಹತ್ಯಾಪಿ ದೂಷಣಂ ಅತಸ್ವ್ಯಾಹತೇರ್ಭೀತೌ ಭಯಂ ಭೇದಶ್ರುತೇರ್ನ ಕಿಂ. ಲೋಕದ ಒಂದು ನೀತಿಯನ್ನು ಹೇಳಿ ಭೇದಶ್ರುತಿಗೂ ಪ್ರಾಮಾಣ್ಯವನ್ನು ಒಪ್ಪಬೇಕು ಅಂತ ಹೇಳ್ತಾರೆ. ಆತ್ಮಹತ್ಯೆ ಮಾಡಿಕೊಳ್ಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಆತ್ಮಹತ್ಯೆ ಅಂತಕ್ಕಂಥದ್ದು ದೋಷ. ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು, ಇನ್ನೊಬ್ಬರನ್ನ ಕೊಲ್ಬೋದು ಅಂತ ಅರ್ಥನಾ? ಹಾಗಾದರೆ ಪರಹತ್ಯೆ ಎಂಬತಕ್ಕಂಥ ಕೂಡ ದೋಷವೇ. ಆತ್ಮಹತ್ಯೆ ಎಂಬತಕ್ಕಂಥದ್ದು ದೋಷವೇ, ಹಾಗೆ ಪರಹತ್ಯೆ ಎಂಬತಕ್ಕಂಥದ್ದು ಕೂಡ ದೋಷವೇ. ಹಾಗೆ ನೀನೇನು ಮಾಡ್ತೀಯ, ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಇದೆ. ಈ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಗುಣ ಇಲ್ಲ ಅಂತ ಹೇಳ್ತಾ ಇದೆ. ಹಾಗಾದರೆ ಗುಣ ಇಲ್ಲ ಎಂಬತಕ್ಕಂಥ ಧರ್ಮವನ್ನು ಒಪ್ಪಬಿಟ್ರೆ ಗುಣ ಇಲ್ಲ ಎಂಬತಕ್ಕಂಥ ಧರ್ಮದಿಂದ ನಿರ್ಗುಣ ಅನ್ನೋದು ವಿರುದ್ಧ ಆಯಿತು. ಗುಣಾಭಾವವನ್ನು ಒಪ್ಪಬಿಟ್ರೆ ಗುಣಾಭಾವ ರೂಪವಾದಂತಹ ಗುಣ ಬಂತು, ಹಾಗಾದ್ರೆ ನಿರ್ಗುಣ ಅನ್ನೋದು ಬಿದ್ದೋಯ್ತು. ಹಾಗಾದರೆ ನಿರ್ಗುಣ ಎಂಬತಕ್ಕಂಥ ಶ್ರುತಿಗೆ ವ್ಯಾಹತಿ ಬಂತು. ನಿರ್ಗುಣ ಎಂಬತಕ್ಕಂಥ ಶ್ರುತಿ ಹೇಳ್ತಾ ಇದೆ, ನಿರ್ಗುಣ ಅನ್ನೋದಕ್ಕೆ ಗುಣಾಭಾವ. ಹಾಗಾದರೆ ಬ್ರಹ್ಮನಲ್ಲಿ ಗುಣಾಭಾವ ಒಪ್ತಿರೋ ಇಲ್ಲೋ ಅಂತ ಪ್ರಶ್ನೆ. ಗುಣಾಭಾವ ಒಪ್ತೀರಾ ಅಂದರೆ ಗುಣಾಭಾವ ರೂಪವಾದಂತಹ ಧರ್ಮ ಬ್ರಹ್ಮನಲ್ಲಿ ಬಂತು, ನಿರ್ಗುಣ ಆಗಲಿಲ್ಲ. ಬ್ರಹ್ಮನಲ್ಲಿ ಗುಣಾಭಾವ ರೂಪವಾದಂಥ ಧರ್ಮ ಇಲ್ಲ ಅಂತಾದರೆ ಗುಣಾಭಾವ ಇಲ್ಲ. ಗುಣಾಭಾವ ಇಲ್ಲ ಅಂದರೆ ಏನರ್ಥ, ಗುಣ ಇದೆ ಅಂತಾಯಿತು. ಗುಣಾಭಾವ ಇಲ್ಲ ಅಂದರೆ ಗುಣ ಇದೆ. ಹಾಗಾದರೆ ಆ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಏನು ಅರ್ಥ ಹೇಳ್ತಾ ಇದೆ, ಅದು ವಿರುದ್ಧ ಅಂತಾಯಿತು. ಅಂದರೆ ಸ್ವವ್ಯಾಹತಿ ಅಂತ. ಅದಕ್ಕೇನು ಮಾಡ್ತಾರೆ, ನಿರ್ಗುಣ ಎಂಬತಕ್ಕಂಥ ಶ್ರುತಿ ಪ್ರಮಾಣ, ಅದಕ್ಕೋಸ್ಕರ ಆ ಶ್ರುತಿ ಎಂಬತಕ್ಕಂಥದ್ದು ಅಪ್ರಮಾಣ ಆಗಬಾರ್ದು. ಸ್ವವ್ಯಾಹತಿ ಬಂದು ಅಪ್ರಮಾಣ ಅಂತ ಆಗಬಾರ್ದು. ಸ್ವವ್ಯಾಹತಿ ಬಂದರೆ ಶ್ರುತಿ ಅಪ್ರಮಾಣ, ಆತ್ಮಹತ್ಯೆ ಅಂತ ಆಗ್ತಿತ್ತು. ಶ್ರುತಿ ಹತ್ಯೆ, ಶ್ರುತಿ ನಾಶ ಆದಂತೆ ಆಗ್ತಿತ್ತು. ಅದಕ್ಕೋಸ್ಕರ ಏನು ಮಾಡಬೇಕು, ಅಭಾವರೂಪವಾದ ಧರ್ಮ ಇದೆ ಅಂತ ಒಪ್ಪಬಿಟ್ಟು ನಿರ್ಗುಣ ಎಂಬತಕ್ಕಂಥ ಶ್ರುತಿ ಗುಣಾಭಾವವನ್ನು ಹೇಳುತ್ತೆ. ಗುಣಾಭಾವ ಬ್ರಹ್ಮನಲ್ಲಿದೆ ಅಂತ ಹೇಳಬೇಕು. ಹಾಗೆ ಪರಹತ್ಯಾಪಿ ದೂಷಣಂ. ಇಲ್ಲಿಗ ಹೇಗೆ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥದ್ದು ಒಂದು ಶ್ರುತಿಯೋ, ಹಾಗೆ ತಯೋರನ್ಯ ಪಿಪ್ಪಲಂ ಸ್ವಾದ್ವಿ ದ್ವಾಸುಪರ್ಣ ಸಯುಜಾಸಕ ಎಂಬತಕ್ಕಂಥ ಶ್ರುತಿ ಒಂದು ಶ್ರುತಿ. ಒಂದು ಶ್ರುತಿ ಪ್ರಮಾಣ ಅಂತ ಹೇಳಿದ ಮೇಲೆ ಇನ್ನೊಂದು ಶ್ರುತಿಯು ಕೂಡ ಪ್ರಮಾಣವೇ ಆಗಿರಬೇಕು. ಹಾಗಾದರೆ ದ್ವಾಸುಪರ್ಣ ಎಂಬತಕ್ಕಂತಹ ಶ್ರುತಿಯು ಪ್ರಮಾಣ ಆಗಬೇಕು ಅಂತಾದರೆ ತಯೋರನ್ಯ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ತಯೋರನ್ಯ ಎಂಬಲ್ಲಿ ಅನ್ಯತ್ವವನ್ನು ಹೇಳ್ತಾ ಇದ್ದಾರಲ್ಲ, ಅದು ಎಂಥದ್ದದು, ಅನ್ಯೋನ್ಯಾಭಾವ ರೂಪವಾದದ್ದು ಅಂತ ಹೇಳಬೇಕು. ಅನ್ಯೋನ್ಯಾಭಾವ ರೂಪವಾಗಿರ್ತಕ್ಕಂಥ ಅನ್ಯತ್ವ ಅಂತ ಹೇಳಿದ್ರೆ ಆವಾಗ ಈ ದ್ವಾಸುಪರ್ಣ ಸಯುಜಾಸಕ ಎಂಬತಕ್ಕಂಥ ಶ್ರುತಿಗೆ ಅಪ್ರಾಮಾಣ್ಯ ಬರೋದಿಲ್ಲ. ಹಾಗಾದರೆ ಹೇಗೆ ಸವ್ಯಾಹತಿ ಬರೆಯೋದ್ರಿಂದ ನಿರ್ಗುಣ ಎಂಬತಕ್ಕಂಥ ಶ್ರುತಿಯು ಅಪ್ರಮಾಣ ಆಗಬೇಕಾಗಿತ್ತು. ಆ ಸವ್ಯಾಹತಿಯಿಂದ ನಿರ್ಗುಣ ಶ್ರುತಿಗೆ ಅಪ್ರಾಮಾಣ್ಯವನ್ನು ಬರಬಾರ್ದು ಅಂತ, ಅಪ್ರಾಮಾಣ್ಯ ಬರಬಾರ್ದು ಅಂತ ಹೇಳಿ ನೀವೇನು ಮಾಡ್ತೀರಾ, ಅಲ್ಲಿ ಅಭಾವರೂಪವಾದ ಧರ್ಮವನ್ನು ಒಪ್ಪಬಹುದು ಅಂತ ಹೇಳ್ತೀರಾ. ಹಾಗೆ ದ್ವಾಸುಪರ್ಣ ಎಂಬತಕ್ಕಂತಹ ಶ್ರುತಿ ಪ್ರಕಾರ ಅಲ್ಲಿ ಭೇದ ಎಂಬತಕ್ಕ ನಿರೂಪಿತವಾಗಿದೆ. ಆದರೆ ಏಕಮೇವ ಅದ್ವಿತೀಯ ಎಂಬಲ್ಲಿ ಭೇದ ಎಂಬತಕ್ಕಂಥದ್ದು ನಿರಾಕರಣೆ ಮಾಡಿದ್ದಾರೆ. ಹಾಗಾದರೆ ಶ್ರುತಿ ಎಂಬತಕ್ಕಂಥದ್ದು ಭೇದವನ್ನು ಹೇಳ್ತು, ಏಕಮೇವ ಅದ್ವಿತೀಯ ಎಂಬತಕ್ಕಂಥ ಶ್ರುತಿಯಲ್ಲಿ ಭೇದವನ್ನು ನಿರಾಕರಣೆ ಮಾಡಿದ್ರು. ಹಾಗಾದರೆ ಒಂದು ವೇಳೆ ಭೇದವನ್ನು ನಿರಾಕರಣೆ ಮಾಡಿಬಿಟ್ಟಿದ್ರೆ ಅವಾಗೇನಾಗ್ತಿತ್ತು, ದ್ವಾಸುಪರ್ಣ ಎಂಬತಕ್ಕಂಥ ಶ್ರುತಿ ಅಪ್ರಮಾಣ ಅಂತ ಆಗ್ತಿತ್ತು. ದ್ವಾಸುಪರ್ಣ ಎಂಬತಕ್ಕಂಥ ಶ್ರುತಿ ಎಂಬತಕ್ಕಂಥ ಅಪ್ರಮಾಣ ಅಂತ ಆಗಬಾರ್ದು, ಶ್ರುತಿಗೆ ಪ್ರಾಮಾಣ್ಯ ಉಳಿಬೇಕು. ಅದಕ್ಕೋಸ್ಕರ ಯಾಕೆ ನೀವು ಹೇಗೆ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಪ್ರಮಾಣ ಆಗಬೇಕು ಅಂತ ಹೇಳ್ತೀರೋ, ಹಾಗೆ ಭೇದವನ್ನು ಹೇಳ್ತಕ್ಕಂಥ ಶ್ರುತಿ ಕೂಡ ಶ್ರುತಿಯೇ, ಅದಕ್ಕೆ ಪ್ರಾಮಾಣ್ಯ ಉಳಿಬೇಕು. ಆ ಶ್ರುತಿಗೆ ಪ್ರಾಮಾಣ್ಯ ಬರಬೇಕು ಅಂತಾದರೆ ಏಕಮೇವ ಅದ್ವಿತೀಯ ಎಂಬಲ್ಲಿ ಭೇದವನ್ನು ನಿರಾಕರಣೆ ಮಾಡಿದಾರಲ್ಲ ಅಂತಂದರೆ ಅದು ಎಂಥ ಭೇದವನ್ನು ನಿರಾಕರಣೆ ಮಾಡ್ತಾ ಇದೆ, ಪೃಥಕ್ತ್ವ ಭೇದ ಎಂಬತಕ್ಕಂತಹದ್ದನ್ನು ನಿರಾಕರಣೆ ಮಾಡ್ತಾ ಇದೆ. ಅನ್ಯೋನ್ಯಾಭಾವ ಎಂಬತಕ್ಕಂಥದ್ದನ್ನು ನಿರಾಕರಣೆ ಮಾಡ್ತಾ ಇಲ್ಲ. ಅಂದರೆ ಅನ್ಯೋನ್ಯಭಾವವನ್ನು ಒಪ್ಪಬೇಕು ಅಂತಾಗುತ್ತೆ ಅಂತ ಅವ್ರು ಹೇಳಿದಂತಹ ಶ್ರುತಿ ಪ್ರಾಮಾಣ್ಯ ರಕ್ಷಣೆಯ ಉಪಾಯವನ್ನು ನಾವು ಕೂಡ ಇಟ್ಕೊಂಡು ಭೇದವನ್ನು ಸಾಧಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯತ್ ಯಾವ ಕಾರಣದಿಂದ ಲೋಕದಲ್ಲಿ ಆತ್ಮಹತ್ಯಾ ಇವ ಆತ್ಮಹತ್ಯೆಯಂತೆ ಪರಹತ್ಯಾಪಿ
ಇನ್ನೊಬ್ಬರ ಹತ್ಯೆಯೂ ಕೂಡ ದೂಷಣಂ ದೋಷಕಾರಕವಾಗಿದೆಯೋ ದೋಷವೇ ಆಗಿದೆಯೋ ಅತಃ ಆದ್ದರಿಂದ ಸ್ವವ್ಯಾಹತೇ ನಿರ್ಗುಣ ಅಂತ ಹೇಳಿದ್ರೆ ಸ್ವವ್ಯಾಹತಿ ಎಂಬತಕ್ಕಂಥ ದೋಷ ಬರುತ್ತೆ ಎಂಬುದಾಗಿ ಭೀತೌ ಭಯಗೊಂಡು ಏಕಮೇವ ಅದ್ವಿತೀಯಂ ಎಂಬತಕ್ಕಂತಹ ಶ್ರುತಿ ಅದು ಭಯಗೊಳ್ಳುತ್ತೆ ಅಂತಾದರೆ ಭೇದಶ್ರುತೇ ದ್ವಾಸುಪರ್ಣ ಸಯುಜಾಸಕಾಯ ಎಂಬತಕ್ಕಂತಹ ಭೇದಶ್ರುತಿಗೆ ಭಯಂ ನ ಕಿಂ ಅದಕ್ಕೆ ಭಯ ಇಲ್ವೇನು ಅಂತ. ಹಾಗಾದರೆ ಏಕಮೇವ ಅದ್ವಿತೀಯಂ ಎಂಬತಕ್ಕಂತಹ ಶ್ರುತಿ ಐಕ್ಯವನ್ನು ಹೇಳಿದೆ. ಐಕ್ಯವನ್ನು ಹೇಳಿದೆ ಅಂತಾದರೆ ಆವಾಗ ಎರಡನೇ ವಸ್ತು ಇಲ್ಲ. ಅದಕ್ಕೇನು ಹೇಳಬೇಕು? ಎರಡನೇ ವಸ್ತು ಅಭಾವವಾದದ್ದು ಇದೆ, ಭಾವರೂಪವಾದ ಎರಡನೇ ವಸ್ತು ಇಲ್ಲ ಅಂತ ಹೇಳಬೇಕು. ಯಾಕೆ? ಏಕಮೇವ ಅದ್ವಿತೀಯಂ ಶ್ರುತಿ ಎಂಬತಕ್ಕಂಥದ್ದನ್ನು ಪ್ರಮಾಣ ಅಂತ ಹೇಳಲಿಕ್ಕೆ. ಹಾಗೆ ಅದಕ್ಕೆ ಪ್ರಾಮಾಣ್ಯ ಬೇಕು ಅಂತಾದರೆ ಈ ಭೇದವನ್ನು ಹೇಳ್ತಕ್ಕಂಥ ದ್ವಾಸುಪರ್ಣ ಎಂಬತಕ್ಕಂಥ ಶ್ರುತಿಗೆ ಭಯ ಇಲ್ವೇನು? ಹಾಗಾದರೆ ಅದಕ್ಕೂ ಪ್ರಾಮಾಣ್ಯವನ್ನು ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ಅನ್ಯತ್ವ ಅಂದರೆ ಅನ್ಯೋನ್ಯಾಭಾವ ರೂಪವಾದ ಅನ್ಯತ್ವ ಎಂಬುದಾಗಿ ಹೇಳಿದರೆ ಆವಾಗ ಈ ಶ್ರುತಿಗೂ ಕೂಡ ಪ್ರಾಮಾಣ್ಯ ಉಳಿಯುತ್ತೆ. ಯತ್ ಯಾವ ಕಾರಣದಿಂದ ಲೋಕೆ ಲೋಕದಲ್ಲಿ ಆತ್ಮಹತ್ಯಾ ಇವ ಆತ್ಮಹತ್ಯೆಯಂತೆ ಪರಹತ್ಯಾಪಿ ಇನ್ನೊಬ್ಬರ ಹತ್ಯೆಯೂ ಕೂಡ ದೋಷವೇ ದೋಷವೇ ಆಗಿದೆಯೋ ಅತಃ ಆ ಕಾರಣದಿಂದ ಸ್ವವ್ಯಾಹತೆ ಸ್ವವ್ಯಾಹತಿ ದೋಷದಿಂದ ಭೀತೌ ಏಕಮೇವ ಅದ್ವಿತೀಯಂ ಎಂಬತಕ್ಕಂತಹ ಶ್ರುತಿಯು ಭಯಪಡುತ್ತೆ ಅಂತಾದರೆ ಭೇದಶ್ರುತೇ ದ್ವಾಸುಪರ್ಣ ಸಯುಜಾಸಕಾಯ ಎಂಬತಕ್ಕಂತಹ ಶ್ರುತಿಯೂ ಕೂಡ ಶ್ರುತಿಗೂ ಕೂಡ ಭಯಂ ನ ಕಿಂ ಭಯ ಇಲ್ವೇನು? ಅದು ಭಯಪಡುತ್ತೆ. ಹಾಗಾದರೆ ಅದರ ಪ್ರಾಮಾಣ್ಯ ರಕ್ಷಣೆಗೋಸ್ಕರ ನೀವು ಬೇರೆ ಅರ್ಥ ಮಾಡಲೇಬೇಕು. ಅದೇ ತನ್ನದಿಂದ ಇನ್ನೊಂದರಿಂದ ವಿರೋಧ ಬರ್ಬೋದು. ತನ್ನ ಮಾತಿಂದಲೇ ವಿರೋಧ ಬಂತು ಅಂತಂದರೆ ಸ್ವವ್ಯಾಹತಿ ಅಂತಂದರೆ ಸ್ವ ಅಪ್ರಾಮಾಣ್ಯಮಿವ ಪರ ಅಪ್ರಾಮಾಣ್ಯಮಪಿ ದೋಷಾಯ. ಹೇಗೆ ಕೇವಲೋ ನಿರ್ಗುಣಶ್ಚ ಅಥವಾ ಏಕಮೇವ ಅದ್ವಿತೀಯಂ ಎಂಬತಕ್ಕಂಥ ಶ್ರುತಿಗೆ ಅಪ್ರಾಮಾಣ್ಯ ಬರುತ್ತೆ ಅಂತ ಹೇಳ್ತೀರೋ ಹಾಗೆ ದ್ವಾಸುಪರ್ಣ ಎಂಬತಕ್ಕಂಥ ಶ್ರುತಿ ಕೂಡ ಅಪ್ರಾಮಾಣ್ಯ ಬರಬಾರ್ದು. ಆದ್ದರಿಂದ ಒಂದು ಶ್ರುತಿಗೆ ಅಪ್ರಾಮಾಣ್ಯ ದೋಷ ಹೇಗೋ ಇನ್ನೊಂದು ಶ್ರುತಿಗೆ ಅಪ್ರಾಮಾಣ್ಯವೂ ಕೂಡ ದೋಷವೇ ಆಗಿದೆ. ಇತ್ಯರ್ಥ ದೃಷ್ಟಾಂತಮಾಹ. ಈ ವಿಷಯದಲ್ಲಿ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಆತ್ಮಹತ್ಯಾ ಇವ ಪರಹತ್ಯಾಪಿ ಎಂಬುದಾಗಿ. ಜ್ಞಾತತ್ವಾಭಾವಧರ್ಮಿತ್ವ ಪೂರ್ವಾತ್ ಸಾ ನ ಬಿಭೇತಿ ಕಿಂ. ನೀವು ಹೇಳ್ತೀರಾ ಬ್ರಹ್ಮನಲ್ಲಿ ಅಭಾವರೂಪವಾಗಿರ್ತಕ್ಕಂಥ ಧರ್ಮ ಒಪ್ಪಬಹುದು ಅಂತ. ಆದರೆ ಅಭಾವರೂಪವಾದ ಧರ್ಮವನ್ನು ಒಪ್ಪಿದಾಗ ಬ್ರಹ್ಮನಲ್ಲಿ ಭಾವರೂಪವಾದ ಧರ್ಮವು ಬರುತ್ತೆ ಅಂತ ಆ ಶ್ರುತಿಗೆ ಭಯ ಆಗೋದಿಲ್ವೇನು ಅಂತ ಕೇಳ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ ಬ್ರಹ್ಮನಲ್ಲಿ ಈಗ ಅಭಾವರೂಪವಾದ ಧರ್ಮ ಇದೆ. ಎಲ್ಲಿದೆ? ಬ್ರಹ್ಮನಲ್ಲಿದೆ. ಹಾಗಾದರೆ ಬ್ರಹ್ಮನು ಅಭಾವರೂಪವಾದ ಧರ್ಮವುಳ್ಳವನು ಎಂಬತಕ್ಕಂಥ ಜ್ಞಾನಕ್ಕೆ ವಿಷಯನಾದ. ಬ್ರಹ್ಮ ಅಭಾವರೂಪವಾದ ಧರ್ಮವುಳ್ಳವನು ಅಂತ ಜ್ಞಾನಕ್ಕೆ ವಿಷಯನಾದ. ಅಂದರೆ ಜ್ಞೇಯತ್ವ ಬಂತು. ಬ್ರಹ್ಮನಲ್ಲಿ ಜ್ಞೇಯತ್ವ ಜ್ಞಾನಕ್ಕೆ ವಿಷಯನಾಗಿದ್ದಾನೆ ಅಂತಂದರೆ ಜ್ಞೇಯತ್ವ ಎಂಬತಕ್ಕಂತಹ ಧರ್ಮ ಬಂತು. ಹಾಗೇ ಅವನು ಅಭಾವರೂಪವಾದ ಧರ್ಮವುಳ್ಳವನು. ಧರ್ಮವುಳ್ಳದ್ದೇನು? ಧರ್ಮಿ. ಧರ್ಮಿಯಲ್ಲಿ ಯಾವ ಧರ್ಮ ಇದೆ? ಧರ್ಮಿತ್ವ ಇದೆ. ಬ್ರಹ್ಮನಲ್ಲಿ ಅಭಾವರೂಪವಾದ ಧರ್ಮ ಇದೆ ಅಂತಾದರೆ ಅಭಾವರೂಪವಾದ ಧರ್ಮಕ್ಕೆ ಬ್ರಹ್ಮ ಧರ್ಮಿಯಾದ. ಧರ್ಮಿಯಲ್ಲಿ ಧರ್ಮಿತ್ವ ಎಂಬತಕ್ಕಂಥ ಧರ್ಮ ಇದೆ. ಹೀಗೆ ನೀವು ಆ ಬ್ರಹ್ಮನ ನಿರ್ಗುಣ ಎಂಬತಕ್ಕಂಥ ಶ್ರುತಿಯಿಂದ ಅವನಲ್ಲಿ ಧರ್ಮ ಇಲ್ಲ, ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆದರೆ ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳಿದಾಗ ಏನೇನು ಅವನಲ್ಲಿ ಭಾವರೂಪವಾದ ಧರ್ಮಗಳು ಬರ್ತಾ ಇದೆಯೋ ಆ ಧರ್ಮದಿಂದ ಈ ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂಥ ನಿರ್ಗುಣ ಶ್ರುತಿ ಎಂಬತಕ್ಕಂಥದ್ದು ಭಯಪಡೋದಿಲ್ವೇನು? ಅದು ಇದ್ದೇ ಇದೆ. ಅದನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜ್ಞಾತತ್ವಾಭಾವಧರ್ಮಿತ್ವ ಪೂರ್ವಾತ್. ಜ್ಞಾತತ್ವ ಜ್ಞಾನ ವಿಷಯತ್ವ, ಜ್ಞೇಯತ್ವ ಮತ್ತು ಅಭಾವಧರ್ಮಿತ್ವ ಅಭಾವರೂಪವಾದ ಧರ್ಮ ಉಳ್ಳವನು, ಅಭಾವಧರ್ಮಿತ್ವ ಎಂಬತಕ್ಕಂಥ ಅಭಾವಾಧಾರತ್ವ ರೂಪವಾಗಿರ್ತಕ್ಕಂತಹ ಧರ್ಮಗಳಿಂದ ಸಾ ಆ ನಿರ್ಗುಣಶ್ರುತಿಯು ನ ಬಿಭೇತಿ ಕಿಂ ಭಯಪಡೋದಿಲ್ವೇನು? ಹಾಗಾದರೆ ನೀನು ನಿರ್ಗುಣ ಅಂತ ಹೇಳ್ತೀಯ ಅಂತಂದರೂ ಕೂಡ ಏನಾಗುತ್ತೆ? ಅವನಲ್ಲಿ ಜ್ಞೇಯತ್ವ ಬರುತ್ತೆ,
ಅವನಲ್ಲಿ ಅಭಾವಧರ್ಮಿತ್ವ ಬಂದೇ ಬರುತ್ತೆ. ಅಂದರೆ ನಿರ್ಗುಣ ಅಂತ ಹೇಳಲಿಕ್ಕಾಗೋದೇ ಇಲ್ಲ. ಅಭಾವಂ ಅಂಗೀಕುರ್ವತಾ ಏವ ತನ್ನಿಷ್ಠ ಜ್ಞಾತತ್ವ ಪ್ರಮೇಯತ್ವಾದಿ ಭಾವಧರ್ಮಾಣಮಪಿ ಬ್ರಹ್ಮನಿಷ್ಠ ಅಭಾವಾಧಿಕರಣತ್ವಾದಿ ಭಾವಧರ್ಮಾಣಾಂಚ ಅವಶ್ಯಂ ಅಂಗೀಕಾರ್ಯತ್ವೇನ ಭಾವಮಾತ್ರ ನಿಷೇಧೋಪಿ ನಯುಕ್ತ ಇತ್ಯಾಹ. ನೀವು ನಿರ್ಗುಣ ಎಂಬತಕ್ಕಂಥ ಶ್ರುತಿಗೆ ಭಾವರೂಪವಾದ ಧರ್ಮ ಇಲ್ಲ ಅಂತ ಹೇಳ್ತೀರ. ಆ ರೀತಿಯಲ್ಲೂ ನೀವು ಹೇಳಿ ವ್ಯಾಹತಿಯನ್ನು ಪರಿಹಾರ ಮಾಡಲಿಕ್ಕಾಗೋದಿಲ್ಲ. ಹಿಂದೆ ವ್ಯಾಹತಿ ಬರುತ್ತೆ ಅಂತ ಹೇಳಿದ್ರು. ವ್ಯಾಹತಿಯನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಏನು ಹೇಳಿದ್ರು? ಅಭಾವರೂಪವಾದ ಧರ್ಮವನ್ನು ಒಪ್ತೇವೆ ಅಂತ ಹೇಳಿದ್ರು. ಅಭಾವರೂಪವಾದ ಧರ್ಮವನ್ನು ಒಪ್ಪಿ ನೀವು ವ್ಯಾಹತಿಯನ್ನು ಪರಿಹಾರ ಮಾಡಲಿಕ್ಕೂ ಆಗಲ್ಲ. ಭಾವರೂಪವಾದ ಧರ್ಮವೂ ಬ್ರಹ್ಮನಲ್ಲಿದೆ ಅಂತ ಒಪ್ಪಲೇಬೇಕಾಗುತ್ತೆ. ಯಾಕೆ ಅದನ್ನು ಹೇಳ್ತಾರೆ? ಅಭಾವಂ ಅಂಗೀಕುರ್ವತಾ ಏವ. ಯಾರು ಬ್ರಹ್ಮನಲ್ಲಿ ಅಭಾವ ಇದೆ ಅಂತ ಹೇಳ್ತಾನೋ ಅವನು ತನ್ನಿಷ್ಠ ಜ್ಞಾತತ್ವ ಪ್ರಮೇಯತ್ವಾದಿ ಭಾವಧರ್ಮಾಣ. ಬ್ರಹ್ಮನಲ್ಲಿ ಜ್ಞೇಯತ್ವ ಬಂತು, ಬ್ರಹ್ಮನಲ್ಲಿ ಪ್ರಮೇಯತ್ವ ಬಂತು. ಪ್ರಮಾತ್ಮಕವಾದ ಜ್ಞಾನಕ್ಕೆ ವಿಷಯ ಪ್ರಮೇಯತ್ವ, ಜ್ಞಾನಕ್ಕೆ ವಿಷಯ ಜ್ಞೇಯತ್ವ, ಜ್ಞಾತನಾದ ಜ್ಞಾತತ್ವ. ಹೀಗೆ ಜ್ಞಾತತ್ವ ಪ್ರಮೇಯತ್ವಾದಿ ಭಾವಧರ್ಮಗಳನ್ನು ಬ್ರಹ್ಮನಲ್ಲಿ ಒಪ್ಪಬೇಕು. ಅಷ್ಟೇ ಅಲ್ಲ, ಅಭಾವ ಅಧಿಕರಣತ್ವ, ಅಭಾವ ಧರ್ಮಿತ್ವ ಎಂಬತಕ್ಕಂತಹ ಧರ್ಮವನ್ನು ಒಪ್ಪಬೇಕು. ಅದನ್ನು ಹೇಳ್ತಾರೆ ಬ್ರಹ್ಮನಿಷ್ಠ ಅಭಾವ ಅಧಿಕರಣತ್ವಾದಿ ಭಾವಧರ್ಮಾಣ. ಈ ಎಲ್ಲ ಭಾವಧರ್ಮವನ್ನೇ ಒಪ್ಪಬೇಕು. ನೀವೇನು ಹೇಳಿದ್ರೆ ನಿರ್ಗುಣ ಅನ್ನೋದರಿಂದ ಭಾವರೂಪವಾದ ಧರ್ಮವನ್ನು ನಿಷೇಧ ಮಾಡ್ತೀರಾ ಅಂತ ಹೇಳ್ತೀರಾ. ಅದು ಹೇಳಲಿಕ್ಕೆ ಬರಲ್ಲ. ಯಾಕೆ? ಬ್ರಹ್ಮನಲ್ಲಿ ನೀವು ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಗುಣ ಇಲ್ಲ ಅಂತ ಹೇಳ್ತೀರಾ ಅಂತಾದರೆ ಆವಾಗ ಬ್ರಹ್ಮನಲ್ಲಿ ಕೆಲವೊಂದು ಭಾವಧರ್ಮವನ್ನು ಒಪ್ಪಲೇಬೇಕಾಗುತ್ತೆ. ಜ್ಞೇಯತ್ವ ಪ್ರಮೇಯತ್ವ ಅಭಾವಧರ್ಮಿತ್ವ ಮೊದಲಾದ ಭಾವಧರ್ಮವನ್ನು ಒಪ್ಪಬೇಕಾಗುತ್ತೆ. ಆದ್ದರಿಂದ ವ್ಯಾಹತಿ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ವ್ಯಾಹತಿ ಪರಿಹಾರ ಮಾಡಲಿಕ್ಕೋಸ್ಕರ ಅಭಾವರೂಪವಾದ ಧರ್ಮವನ್ನು ಒಪ್ತೇವೆ ಅಂತಂದರೆ ಅಭಾವರೂಪವಾದ ಧರ್ಮವನ್ನು ಪರಿಹಾರ ಮಾಡಿ ನೀವು ವ್ಯಾಹತಿ ಪರಿಹಾರ ಅಭಾವರೂಪವಾದ ಧರ್ಮವನ್ನು ಹೇಳಿ ವ್ಯಾಹತಿಯನ್ನು ಪರಿಹಾರ ಮಾಡ್ತೀರಾ ಅಂತಂದರೆ ಪುನಃ ಭಾವರೂಪವಾದ ಧರ್ಮವನ್ನೇ ಒಪ್ಪಬೇಕಾಗುತ್ತೆ. ಆದರೂ ವ್ಯಾಹತಿ ಎಂಬತಕ್ಕಂಥದ್ದು ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಅಧಿಕರಣ ಅಂದರೆ ಉಳ್ಳವನು. ಹಾಂ, ಭೂತಲವು ಘಟಕ್ಕೆ ಅಧಿಕರಣ ಅಂದರೆ ಭೂತಲದಲ್ಲಿ ಘಟ ಇದೆ, ಘಟ ಉಳ್ಳದ್ದು ಭೂತಲ ಅಂತ. ಹಾಗೆ ಆಶ್ರಯ. ಬ್ರಹ್ಮನಲ್ಲಿ ಗುಣಾಭಾವ ಇದೆ, ಗುಣಾಭಾವ ಅಧಿಕರಣತ್ವ, ಗುಣಾಭಾವ ಧರ್ಮಿತ್ವ, ಗುಣಾಭಾವ ಆಶ್ರಯತ್ವ ಬ್ರಹ್ಮನಲ್ಲಿ ಒಂದೇ. ಎಲ್ಲ ಒಂದೇ. ಗುಣಾಭಾವ ಅಧಿಕರಣತ್ವ ಅಂದರು, ಗುಣಾಭಾವ ಧರ್ಮಿತ್ವ ಅಂದರು, ಗುಣಾಭಾವ ಆಶ್ರಯತ್ವ ಅಂದರು ಒಂದೇ. ಇದೆಲ್ಲ ಧರ್ಮ ಬ್ರಹ್ಮನಲ್ಲಿ ಬಂತು. ನಿರ್ಗುಣ ಅಂತ ಹೇಳ್ತೀರ. ಹಾಂ, ಒಪ್ಪಲೇಬೇಕಲ್ಲ. ಅವನು ಒಪ್ಪಲ್ಲ. ಅಭಾವರೂಪವಾದ ಧರ್ಮಗಳು ಮಾತ್ರ ಇದೆ ಅಂತ ಹೇಳ್ತಾನೆ. ಅದಕ್ಕೆ ನಿನ್ನ ವಿವೇಚನೆಯೇ ಸರಿ ಇಲ್ಲ, ವಿಚಾರ ಮಾಡಿದ್ದೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಭಾವರೂಪವಾದ ಧರ್ಮವನ್ನು ನೀನು ಒಪ್ತೀಯ ಅಂತಂದರೆ ಅಭಾವರೂಪ ಧರ್ಮವನ್ನು ಒಪ್ಪಬೇಕಾದರೆ ಭಾವರೂಪವಾದ ಧರ್ಮವನ್ನು ಒಪ್ಪಲೇಬೇಕಾಗುತ್ತೆ. ಭಾವರೂಪವಾದ ಧರ್ಮವನ್ನು ಒಪ್ಪದೇನೆ ಅಭಾವರೂಪವಾದ ಧರ್ಮವನ್ನು ಒಪ್ಪಲಿಕ್ಕೆ ಬರಲ್ಲ. ಅಂದರೆ ನೀನೇನೋ ವಿರೋಧ ಪರಿಹಾರ ಮಾಡಲಿಕ್ಕೋಸ್ಕರ ಅಭಾವರೂಪವಾದ ಧರ್ಮವನ್ನು ಒಪ್ಪಿಬಿಡ್ತೀನಿ ಅಂತ ಹೇಳ್ದಿ, ಆದರೆ ಸರಿಯಲ್ಲ. ಪರಮಾತ್ಮನಲ್ಲಿ ದೋಷಾಭಾವ ಇದೆ, ಅಭಾವ ಇದೆ. ಪರಮಾತ್ಮನಲ್ಲಿ ಅನಂತ ಕಲ್ಯಾಣ ಗುಣಗಳಿದೆ, ಭಾವರೂಪವಾದದ್ದು ಇದೆ. ಭಾವ ಅಭಾವ ಎರಡು ಇದೆ. ವ್ಯವಸ್ಥಿತಾದಿಯಂ ತತ್ವಂ ಪದಾರ್ಥತ್ವಾಚ್ಯತೆ ಶ್ರುತಿ ಕಥನ್ನ ಭೀತಾ ಭೇದಂ ವಾ ವಿಶೇಷಂ ವಾ ವಿನಾವದ ವಿಶೇಷೋ ನಾಸ್ತಿ ಭಾವಸ್ತೆ ಭೇದೋ ಭಾವೋ ಗತಿರ್ಧ್ರುವ. ಇನ್ನೊಂದು ಹೇಳ್ತಾರೆ, ತತ್ವಮಸಿ ಎಂಬತಕ್ಕಂಥ ಶ್ರುತಿ ಅವರ ಮತ ಪ್ರಕಾರ ಇದು ಅಭೇದವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಮುಖ್ಯ ವಾಕ್ಯ ಅಂತ ಹೇಳ್ತಾರೆ. ಈ ವಾಕ್ಯವು ಅಭೇದವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತಲೇ ಹೇಳಬೇಕಾದರೂ ಕೂಡ ಭೇದವನ್ನು ಒಪ್ಪಲೇಬೇಕಾಗುತ್ತೆ. ಭೇದವನ್ನು ಒಪ್ಪದೇನೆ ಈ ವಾಕ್ಯ ನಿನಗೆ ಅಭೇದವನ್ನು ಪ್ರತಿಪಾದನೆ, ಐಕ್ಯವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ತತ್ವಮಸಿ ಅಂತ ಇರೋದು. ತತ್ ಅಂದರೆ ಯಾರು? ತತ್ ಅಂದರೆ ಬ್ರಹ್ಮ ಅಂತ ಅರ್ಥ. ಜೀವ ಅಂತ ಅರ್ಥನಾ?
ಅಲ್ಲ. ಹಾಗಾದರೆ ತತ್ ಎಂಬತಕ್ಕಂಥ ಪದಕ್ಕೆ ವ್ಯವಸ್ಥಿತವಾದ ಒಂದು ನಿಯತವಾದ ಅರ್ಥ ಇದೆ. ಏನರ್ಥ? ತತ್ ಅಂತಂದರೆ ಬ್ರಹ್ಮ ಅಂತಲೇ ಅರ್ಥ, ಜೀವ ಅಂತ ಅರ್ಥ ಅಲ್ಲ. ಹಾಗೆ ತ್ವಮ್ ಅಂದ್ರೇನು? ಬ್ರಹ್ಮ ಅಂತ ಅರ್ಥ ಅಲ್ಲ, ಜೀವ ಅಂತ ಅರ್ಥ. ಅಲ್ಲಿ ಕೂಡ ವ್ಯವಸ್ಥಿತವಾದ ನಿಯತವಾದ ಅರ್ಥ ಇದೆ. ತತ್ಪದಕ್ಕೆ ಬ್ರಹ್ಮ ಅಂತಲೇ ಅರ್ಥ, ತ್ವಂಪದಕ್ಕೆ ಜೀವ ಅಂತಲೇ ಅರ್ಥ. ಹೀಗೆ ತತ್ವಂ ಪದಾರ್ಥತ್ವಾಚ್ಚ, ಹೀಗೆ ತ್ವಂ ಪದಾರ್ಥ ಜೀವ, ತತ್ಪದಾರ್ಥ ಬ್ರಹ್ಮ ಅಂತ ಹೇಳಬೇಕಾದ್ರೆ ಏನು ಹೇಳಬೇಕು? ಜೀವ ಬ್ರಹ್ಮರಲ್ಲಿ ಭೇದ ಹೇಳಬೇಕು. ಹಾಗಾದರೆ ಜೀವ ಬ್ರಹ್ಮರಲ್ಲಿ ಭೇದ ಇದ್ದರೇನೆ ಏನು ಹೇಳ್ಬೋದು? ತ್ವಂ ಪದಾರ್ಥ ಜೀವ ಬ್ರಹ್ಮನಲ್ಲ, ತತ್ಪದಾರ್ಥ ಬ್ರಹ್ಮ ಜೀವನಲ್ಲ ಅಂತ ಹೇಳಬೇಕು. ಯಾವಾಗ? ಭೇದ ಇದ್ದರೆ. ಹಾಗಾದರೆ ಭೇದ ಇಲ್ಲದೇನೆ ಒಪ್ಪದೇನೆ ನೀವು ಏನು ಒಪ್ಪಲಿಕ್ಕೆ ಬರಲ್ಲ? ತತ್ಪದಾರ್ಥ ಬ್ರಹ್ಮ ಮಾತ್ರ ಜೀವ ಅಲ್ಲ, ತ್ವಂ ಪದಾರ್ಥ ಜೀವ ಮಾತ್ರ ಬ್ರಹ್ಮ ಅಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಹಾಗಾದರೆ ಭೇದನೂ ಒಪ್ಪಬೇಕು. ಯಾವ ರೀತಿಯಾದ ಭೇದ ಒಪ್ಪಬೇಕು? ನಿಮ್ಮತ ಪ್ರಕಾರ, ನಮ್ಮತ ಪ್ರಕಾರ ಇದೆ, ಕೇಳಿಸ್ಬೋದು. ಬ್ರಹ್ಮನಲ್ಲಿ ಗುಣ ಅಂತ ಹೇಳ್ತೇವೆ ನಾವು. ಬ್ರಹ್ಮನಲ್ಲಿ ಗುಣ ಇದೆ ಎಂದ ಮಾತ್ರಕ್ಕೆ ಬ್ರಹ್ಮನಿಗೂ ಗುಣಕ್ಕೂ ಭೇದ ಒಪ್ಪಬೇಕಾಗಿಲ್ಲ, ನಾವು ವಿಶೇಷ ಒಪ್ಪಿದ್ದೇವೆ. ಆದರೆ ನಿಮ್ಮತ ಪ್ರಕಾರ ನೀವು ವಿಶೇಷವನ್ನು ಒಪ್ಪಿಲ್ಲ, ನಿರ್ವಿಶೇಷವಾದಿಗಳು ವಿಶೇಷ ಒಪ್ಪಿಲ್ಲ. ಹಾಗಾದರೆ ಈ ರೀತಿಯಾದಂತಹ ವ್ಯವಹಾರ ಕೂಡಿಸ್ಬೇಕು ಅಂತಂದರೆ ವಿಶೇಷದಿಂದ ಕೂಡಿಸ್ತೇವೆ. ಜೀವ ಅಂದರೂ ಬ್ರಹ್ಮ ಅಂದರೂ ಒಂದೇ. ಆದರೆ ತ್ವಂ ಪದಾರ್ಥ ಬ್ರಹ್ಮ ಅಲ್ಲ, ಜೀವ, ವಿಶೇಷ ಇರೋದರಿಂದ. ತತ್ಪದಾರ್ಥ ಬ್ರಹ್ಮ, ಜೀವ ಅಲ್ಲ. ಯಾಕೆ ಅಂದರೆ ವಿಶೇಷ ಇರೋದ್ರಿಂದ ಹೇಳಬೇಕು. ಆದರೆ ನೀವು ವಿಶೇಷನ ಒಪ್ಪಿದ್ದೀರಾ? ಇಲ್ಲ. ಅದಕ್ಕೆ ಹೇಳ್ತಾರೆ ವಿಶೇಷೋ ನಾಸ್ತಿ. ನಿಮ್ಮ ಮತ ಪ್ರಕಾರ ವಿಶೇಷ ಎಂಬತಕ್ಕಂಥದ್ದಿಲ್ಲ. ಹಾಗ ಇಲ್ಲ, ಅವರೊಪ್ಪಲ್ಲ. ನಿರ್ವಿಶೇಷ ಬ್ರಹ್ಮ, ನಿರ್ವಿಕಾರ, ನಿರ್ವಿಶೇಷ, ನಿರ್ಗುಣ, ಇದೆಲ್ಲ ಬ್ರಹ್ಮನ ಸ್ವರೂಪ. ಹಾಂ ಹಾಂ ಹೌದು ಹೌದು, ಅದೇ ನಿರ್ವಿಶೇಷ, ನಿರ್ಗುಣ, ನಿರ್ವಿಶೇಷ, ನಿರಾಕಾರ, ನಿರ್ಗುಣ, ಇದೆಲ್ಲ ಬ್ರಹ್ಮನ ಹೇಳೋದು. ಅದರಿಂದ ಏನು ಮಾಡಬೇಕು? ಈಗ ಹೇಳಬೇಕೀಗ ತ್ವಂ ಪದಾರ್ಥ ಜೀವ ಬ್ರಹ್ಮ ಅಲ್ಲ, ತತ್ಪದಾರ್ಥ ಬ್ರಹ್ಮ ಜೀವ ಅಲ್ಲ ಅಂತ ಹೇಳಬೇಕಾದ್ರೆ ಏನು ಮಾಡಬೇಕು? ಅಭಾವ ಏನು ಅಭಾವೋ ಭೇದ ಗತಿ, ಅಭಾವಾತ್ಮಕವಾಗಿರ್ತಕ್ಕಂಥ ಭೇದವನ್ನು ಒಪ್ಪಬೇಕು. ಅನ್ಯೋನ್ಯಾಭಾವ ರೂಪವಾಗಿರ್ತಕ್ಕಂಥ ಭೇದವನ್ನು ಒಪ್ಪಿದ್ರೆ ಅವಾಗೇನು ಮಾಡ್ಬೋದು? ತತ್ಪದಾರ್ಥ ಬ್ರಹ್ಮ ಜೀವ ಅಲ್ಲ ಅಂತ ಹೇಳ್ಬೋದು, ತ್ವಂ ಪದಾರ್ಥ ಬ್ರಹ್ಮ ಅಲ್ಲ ಜೀವ ಅಂತ ಹೇಳ್ಬೋದು. ಹಾಗಾದರೆ ತತ್ವಂ ಪದಗಳನ್ನು ಇಟ್ಟುಕೊಂಡು ನೀನು ಅವರಿಗೆ ಅಭೇದವನ್ನು ಹೇಳ್ತೀಯಾ, ಐಕ್ಯವನ್ನು ಹೇಳ್ತೀಯಾ ಅಂತಾದರೆ ಆವಾಗ ಅನ್ಯೋನ್ಯಾಭಾವ ರೂಪವಾಗಿರ್ತಕ್ಕಂಥ ಭೇದವನ್ನು ಒಪ್ಪಲೇಬೇಕು. ಒಪ್ಪಲಿಲ್ಲ ಅಂತಾದರೆ ನಿನಗೆ ತತ್ಪದಕ್ಕೆ ಜೀವ ಬ್ರಹ್ಮ ಅಂತರ್ಥ, ಜೀವ ಅಲ್ಲ, ತ್ವಂಪದಕ್ಕೆ ಜೀವ ಅಂತರ್ಥ, ಬ್ರಹ್ಮ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ ನೀನು ಅನ್ಯೋನ್ಯಾಭಾವವನ್ನು ಒಪ್ಪಬೇಕಾಗುತ್ತೆ. ಹಿಂದೆ ಬಂತಲ್ಲ. ಇಯಂ ತೇ ಶ್ರುತಿ ಅಂತ ನೀನು ಹೇಳುವಂತಹ ಏಕಮೇವ ಅದ್ವಿತೀಯಂ ಎಂಬತಕ್ಕಂತಹ ಅಭೇದವನ್ನು ಅಥವಾ ತತ್ವಮಸಿ ಎಂಬತಕ್ಕಂತಹ ಐಕ್ಯಶ್ರುತಿಯು ಭೇದಂ ವಾ ಭೇದವನ್ನಾಗಲಿ ವಿಶೇಷಂ ವಾ ವಿಶೇಷವನ್ನಾಗಲಿ ವಿನಾ ಒಪ್ಪದೇನೆ ವ್ಯವಸ್ಥಿತಾತ್ ನಿಯತವಾದ ಅರ್ಥವನ್ನು ಹೇಳ್ತಕ್ಕಂತಹ ತತ್ವಂ ಪದಾರ್ಥತ್ವಾತ್, ತತ್ ಎಂಬತಕ್ಕಂಥ ಪದಕ್ಕೆ ಬ್ರಹ್ಮ ಅಂತರ್ಥ, ಜೀವನಲ್ಲ, ತ್ವಂ ಎಂಬತಕ್ಕಂಥ ಪದಾರ್ಥಕ್ಕೆ ಜೀವ ಅಂತರ್ಥ, ಬ್ರಹ್ಮ ಅಲ್ಲ ಎಂಬುದಾಗಿ ಈ ಶ್ರುತಿಯ ವಾಕ್ಯ ಅರ್ಥದಿಂದ ಕಥಂ ಹೇಗೆ ನ ಭೀತ ಭಯಪಡುವುದಿಲ್ಲ. ತೇ ನಿನಗೆ ಭಾವ ಭಾವರೂಪವಾದ್ದರಿಂದ ವಿಶೇಷ ವಿಶೇಷವು ನಾಸ್ತಿ ಇಲ್ಲ. ಅಭಾವ ಅಭಾವರೂಪವಾದ ಭೇದ ಭೇದವೇ ಧ್ರುವ ನಿಶ್ಚಯವಾಗಿ ಗತಿ ಈ ವ್ಯವಹಾರವನ್ನು ಕೂಡಿಸಲಿಕ್ಕೆ ಸಹಕಾರಿಯಾಗುತ್ತದೆ. ಧ್ರುವ ಗತಿ, ಧ್ರುವ ಸ್ತ್ರೀಲಿಂಗ ಹೇಳ್ಬೋದು, ಆದರೆ ಮೂರು ಹೇಳಿದ ಧ್ರುವ ಧ್ರುವಂ ಮೂರು ಲಿಂಗದಲ್ಲಿ. ಇಯಂ ತೇ ಶ್ರುತಿ, ಈ ಯಾವ ತತ್ವಮಸಿ ಎಂಬತಕ್ಕಂತಹ ಅಭೇದವನ್ನು ಹೇಳ್ತಕ್ಕಂಥ ಶ್ರುತಿವಾಕ್ಯವು ಭೇದಂ ವಾ ಭೇದವನ್ನಾಗಲಿ ವಿಶೇಷಂ ವಾ
ವಿಶೇಷವನ್ನಾಗಲಿ ವಿನಾ ಒಪ್ಪದಿದ್ದರೆ ವ್ಯವಸ್ಥಿತಾತ್ ತತ್ವಂ ಪದಾರ್ಥತ್ವಾತ್ ನಿಯತವಾದಂತಹ ನಿಯತವಾಗಿ ತತ್ ಎಂಬತಕ್ಕಂಥ ಪದಕ್ಕೆ ಬ್ರಹ್ಮನೇ ಅರ್ಥ ಜೀವನಲ್ಲ, ತ್ವಂಪದಕ್ಕೆ ಜೀವನೇ ಅರ್ಥ ಬ್ರಹ್ಮನಲ್ಲ ಎಂಬತಕ್ಕಂತಹ ಈ ಅರ್ಥವನ್ನು ಹೇಳ್ತಕ್ಕಂಥ ಶ್ರುತಿಯಿಂದ ಕಥಂ ಹೇಗೆ ನಭೀತ ಭಯಪಡುವುದಿಲ್ಲ. ತೇ ನಿನಗೆ ಭಾವ ಭಾವರೂಪವಾದ್ದರಿಂದ ವಿಶೇಷ ವಿಶೇಷವು ನಾಸ್ತಿ ಇಲ್ಲ. ಆದ್ದರಿಂದ ಅಭಾವ ಅಭಾವರೂಪವಾಗಿರ್ತಕ್ಕಂತಹ ಭೇದ ಭೇದವೇ ಧ್ರುವ ನಿಶ್ಚಯವಾಗಿಯೂ ಗತಿ ವ್ಯವಹಾರ ಈ ಶ್ರುತಿವಾಕ್ಯವನ್ನು ಕೂಡಿಸಲಿಕ್ಕೆ ಸಹಕಾರಿಯಾಗಿದೆ. ಯಾರು ನಿರ್ವಿಶೇಷ ತತ್ವಮಸಿ ಇತಿ ಐಕ್ಯಶ್ರುತಿರಪಿ ಜೀವ ಅವಾಚಕ ತತ್ಪದೇನ ಬ್ರಹ್ಮೈವ ವ್ಯಪದಿಶಂತಿ. ಬ್ರಹ್ಮ ಅವಾಚಕ ತ್ವಂಪದೇನ ಚ ಜೀವಮೇವ ವ್ಯಪದಿಶಂತಿ. ಕಥಂ ತಯೋಃ ಭೇದ ಮಾತ್ರ ನಿವಾರಯೇತ್. ಕೇಳ್ತಾರೆ, ತತ್ವಮಸಿ ಎಂಬತಕ್ಕಂಥ ವಾಕ್ಯ ಐಕ್ಯಶ್ರುತಿ, ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳ್ತಕ್ಕಂಥದ್ದು. ಈ ಶ್ರುತಿಯಲ್ಲಿ ಜೀವ ಅವಾಚಕ ತತ್ಪದೇನ, ತತ್ಪದಕ್ಕೆ ಜೀವ ಅಂತ ಅರ್ಥ ಅಲ್ಲ, ಜೀವನನ್ನು ಹೇಳದೇ ಇರತಕ್ಕಂತಹ ತತ್ಪದದಿಂದ ಯಾರನ್ನು ಹೇಳ್ತಾರೆ? ಬ್ರಹ್ಮೈವ, ಬ್ರಹ್ಮನನ್ನೇ ವ್ಯಪದಿಶಂತಿ ಈ ಶ್ರುತಿ ಹೇಳ್ತಾ ಇದೆ. ಹಾಗೆ ತ್ವಂಪದ ಇದೆ, ಅದು ಬ್ರಹ್ಮ ಅವಾಚಕ. ತ್ವಂಪದ ಬ್ರಹ್ಮನನ್ನು ಹೇಳ್ತಾ ಇಲ್ಲ, ಬ್ರಹ್ಮನನ್ನು ಹೇಳದೇ ಇರತಕ್ಕಂಥ ತ್ವಂಪದದಿಂದ ಯಾರನ್ನು ಹೇಳ್ತಾ ಇದ್ದಾರೆ? ಜೀವಮೇವ ವ್ಯಪದಿಶಂತಿ, ಜೀವನನ್ನೇ ಹೇಳ್ತಾ ಇದೆ. ಆದ್ದರಿಂದ ತಯೋಹೋ ಭೇದ ಮಾತ್ರ ಕಥಂ ನಿವಾರಯೇತ್. ಅದರಿಂದ ಅದಕ್ಕೆ ಭೇದವನ್ನು ಹೇಗೆ ನಿರಾಕರಣೆ ಮಾಡುತ್ತೆ? ಯಾಕೆ ಜೀವನೇ ತ್ವಂಪದದಿಂದ ವಾಚ್ಯ, ಬ್ರಹ್ಮನಲ್ಲ. ತತ್ಪದದಿಂದ ಬ್ರಹ್ಮನೇ ವಾಚ್ಯ, ಜೀವನಲ್ಲ ಅಂತ ಹೇಳಬೇಕು ಅಂತ ಆದರೆ ಭೇದವನ್ನು ಹೇಗೆ ನಿರಾಕರಣೆ ಮಾಡಲಿಕ್ಕಾಗತ್ತೆ? ಭೇದ ಇದ್ರೇ ಅದನ್ನು ಹೇಳಲಿಕ್ಕಾಗತ್ತೆ. ಅನ್ಯೋನ್ಯ ಅವಾಚಕ ಪದಬೋಧ್ಯಯೋ ಘಟಪಟಯೋ ಭೇದಾವಿನಾಭೂತತ್ವ ದರ್ಶನಾದಿತ್ಯಾಹ ಅಂತ ಅದಕ್ಕೆ ಹೇಳ್ತಾರೆ ನೋಡಿ. ಘಟ ಅಂದರೆ ಪಟ ಅಲ್ಲ, ಪಟ ಅಂದರೆ ಘಟ ಅಲ್ಲ. ಅನ್ಯೋನ್ಯ ಅವಾಚಕ. ಘಟ ಅಂದರೆ ಕಂಬುಗ್ರೀವಾದಿ ಮತ್ತವು ಅಂತಲೇ ಅರ್ಥ. ಪಟ ಅಂತಂದರೆ ಆತಾನ ವಿತಾನ ವಿಶಿಷ್ಟವಾದ ತಂತು ಉಳ್ಳದ್ದು ಅಂತಲೇ ಅರ್ಥ. ಅದರಿಂದಾಗಿ ಅನ್ಯೋನ್ಯ ಅವಾಚಕ ಪದ ಘಟ ಪಟ ಇವುಗಳಿಂದ ತಿಳಿಯಲ್ಪಡ್ತಕ್ಕಂಥ ಅರ್ಥ ಯಾವುದು? ಕಂಬುಗ್ರೀವಾದಿ ಮತ್ತು ಆತಾನ ವಿತಾನ ವಿಶಿಷ್ಟವಾಗಿರ್ತಕ್ಕಂಥ ತಂತು ಎಂಬತಕ್ಕಂಥದ್ದು. ಇವುಗಳಿಗೆ ಭೇದಾವಿನಾಭೂತತ್ವ, ಇದರಲ್ಲಿ ಭೇದ ಇದ್ರೇ ಘಟಪದದಿಂದ ಕಂಬುಗ್ರೀವಾದಿ ಮತ್ತಾದದ್ದು ವಾಚ್ಯ ಆಗಿದೆ. ಪಟಪದದಿಂದ ಆತಾನ ವಿತಾನ ವಿಶಿಷ್ಟವಾಗಿರ್ತಕ್ಕಂಥ ತಂತು ಸಂಯೋಗ ಎಂಬತಕ್ಕಂಥದ್ದು ವಾಚ್ಯವಾಗಿದೆ ಅಂತ ಹೇಳಲಿಕ್ಕೆ ಬರುತ್ತೆ. ಭೇದ ಇಲ್ಲ ಅಂತಂದರೆ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ತತ್ಪದ ತ್ವಂಪದದಿಂದ ಬ್ರಹ್ಮ ಮತ್ತು ಜೀವ ಮಾತ್ರ ವಾಚ್ಯರಾಗಿದ್ದಾರೆ ಅಂತ ಹೇಳ್ತೀಯಾ ಅಂತಾದರೆ ಹಾಗಾದರೆ ವ್ಯವಸ್ಥಿತವಾದ ಅರ್ಥವನ್ನು ಹೇಳದಂತೆ ಆಯಿತು. ಆವಾಗ ಭೇದವನ್ನೇ ಹೇಳಬೇಕಾಗುತ್ತೆ. ಇಯಂತೆ ಶ್ರುತಿರಪಿ ಇತಿ ಸಂಬಂಧ ಅಂದರೆ ಇಯಂತೆ ಶ್ರುತಿ ಅಂತ ಅನ್ವಯ. ವಿಶೇಷಂ ವಾ ಇತಿ ಸ್ವಮತರೀತ್ಯ ಉಕ್ತಂ. ನಮ್ಮತ ಪ್ರಕಾರ ಜೀವ ಅಲ್ಲ ಪರಮಾತ್ಮನ ಗುಣಗಳಿಗೆ ನಾವೇನು ಹೇಳ್ತೇವೆ? ಪರಮಾತ್ಮನಲ್ಲಿ ಗುಣ ಅಂತ ಹೇಳ್ತೇವೆ. ಪರಮಾತ್ಮ ವಿಷ್ಣು ಅಂತಂದರೆ ಧರ್ಮಿಯನ್ನು ಹೇಳುತ್ತೆ. ಆನಂದ ಜ್ಞಾನವಂದರೆ ಗುಣವನ್ನು ಹೇಳುತ್ತೆ. ಹಾಗಾದರೆ ಜ್ಞಾನ ಮತ್ತು ವಿಷ್ಣು ಇದು ಎರಡೂ ಅಭೇದ, ಅದಕ್ಕೆ ಭೇದ ಇಲ್ಲ. ಆದರೆ ವಿಷ್ಣು ಅಂದರೆ ವ್ಯಕ್ತಿಯನ್ನೇ ಹೇಳೋದು, ಆನಂದ ಅಂದರೆ ಗುಣವನ್ನೇ ಹೇಳೋದು. ಇದು ಹೆಂಗೆ ಹೇಳ್ತೀರಾ ಅಂತ ನಮಗೆ ಪ್ರಶ್ನೆ ಮಾಡ್ಬೋದು. ಹೇಗೆ ಜೀವ ಬ್ರಹ್ಮರಿಗೆ ಅಭೇದ ಇದೆಯೋ ಅವ್ರ ಮತ ಪ್ರಕಾರ, ಅಭೇದ ಇದ್ದಾಗ ತತ್ಪದಕ್ಕೆ ಬ್ರಹ್ಮ ಅಂತಲೇ ಅರ್ಥ, ತ್ವಂಪದಕ್ಕೆ ಜೀವ ಅಂತಲೇ ಅರ್ಥ. ನಾವು ಅವರಿಗೆ ಆಕ್ಷೇಪ ಮಾಡಿದ್ವಿ, ಹೆಂಗೆ ಹೇಳ್ತೀರಾ ಅಂತ. ಅದಕ್ಕೆ ಅವ್ನು ನಮಗೆ ಪ್ರಶ್ನೆ ಮಾಡ್ತಾನೆ. ನೀವು ಕೂಡ ಬ್ರಹ್ಮ ಅಂದರೆ ವಿಷ್ಣು ಅಂದರೆ ವ್ಯಕ್ತಿಯನ್ನು ಹೇಳ್ತೀರ, ಆನಂದ ಜ್ಞಾನ ಅಂದರೆ ಗುಣವನ್ನು ಹೇಳ್ತೀರ. ಹಾಗಾದರೆ ಆ ಆನಂದ ಜ್ಞಾನಗಳು ವಿಷ್ಣು ಏನಾಗಿದ್ದಾರೆ? ಅಭಿನ್ನರಾಗಿದ್ದಾರೆ. ಹಾಗಾದರೆ ಇಲ್ಲಿ ಹೇಗೆ ಹೇಳ್ತೀರಾ ಅಂತಂದರೆ ಅದಕ್ಕೆ ನಾವು ಹೇಳ್ತೇವೆ ನಮ್ಮತ ಪ್ರಕಾರ ವಿಶೇಷವನ್ನು ಒಪ್ಪಿದ್ದೇವೆ. ಅದನ್ನು ಹೇಳ್ತಾ ಇದ್ದಾರೆ. ವಿಶೇಷಂವಾ ಇತಿ ಸ್ವಮತ ರೀತ್ಯ ಉಕ್ತಂ. ನಮ್ಮತ ಪ್ರಕಾರ ವಿಷ್ಣು ಆನಂದ ಒಂದೇ ಆದರೂ ಕೂಡ ವಿಶೇಷ ಒಪ್ಪಿದ್ದೇವೆ. ಆದ್ದರಿಂದ ವಿಷ್ಣು ಪದ ವಿಷ್ಣುವನ್ನೇ ಹೇಳುತ್ತೆ, ಆನಂದ ಎಂಬತಕ್ಕಂಥ ಆನಂದ ಗುಣವನ್ನೇ ಹೇಳುತ್ತೆ ಅಂತ ನಾವು ಹೇಳ್ಬೋದು. ಅಹಮಪಿ ವಿಶೇಷಂ ಅಂಗೀಕರೋಮಿ. ಹಾಗಾದ್ರೆ ನಿಮ್ಮಂತೆ ನಾವು ಕೂಡ ವಿಶೇಷನ ಒಪ್ತೀವಿ ಅಂತಂದರೆ ಇತಿ ವದಂತಂ ಪ್ರತಿ. ಯಾರು ಈ ರೀತಿ ಹೇಳ್ತಾರೋ ಅವ್ರಿಗೆ ಹೇಳ್ತಾ ಇದ್ದಾರೆ ವಿಶೇಷ ಇತಿ. ವಿಶೇಷವು ಭಾವರೂಪವಾದದ್ದು.
ನಿರ್ಗುಣ ಅಂತ ಶ್ರುತಿ ಭಾವರೂಪವಾದ ಧರ್ಮವನ್ನು ನಿಷೇಧ ಮಾಡ್ತಾ ಇದೆ. ಆದ್ದರಿಂದ ಬ್ರಹ್ಮನಲ್ಲಿ ವಿಶೇಷ ಒಪ್ಪಲಿಕ್ಕೆ ಬರೋದಿಲ್ಲ. ನಾವು ಹೇಳುವ ಹಾಗೆ ನಿಂಗೆ ಹೇಳಲಿಕ್ಕೆ ಬರಲ್ಲ. ಭಾವರೂಪ ವಿಶೇಷ ನಾಸ್ತಿ. ಭಾವರೂಪವಾದ ವಿಶೇಷ ಅಂತಕ್ಕಂಥದ್ದು ಇಲ್ಲ. ತೇನ ಅಭಾವ ಅನ್ಯೋನ್ಯಾಭಾವರೂಪ ಭೇದ ಏವ ಗತಿರಿತಿ ಸಂಬಂಧ. ಹಾಗಾದರೆ ತತ್ಪದಕ್ಕೆ ವಿಷ್ಣು ಬ್ರಹ್ಮ ಅಂತಲೇ ಅರ್ಥ, ತ್ವಂಪದಕ್ಕೆ ಜೀವನೇ ಅಂತ ಅರ್ಥ ಮಾಡಬೇಕಾದ್ರೆ ಏನು ಮಾಡಬೇಕು? ತ್ವಂಪದ ವಾಚ್ಯನಾದ ಜೀವನಿಗೂ ತತ್ಪದ ವಾಚ್ಯನಾದಂತಹ ಬ್ರಹ್ಮನಿಗೂ ಏನು ಒಪ್ಪಬೇಕು? ಭೇದ. ಯಾವುದದು? ಅನ್ಯೋನ್ಯಾಭಾವ ರೂಪವಾಗಿರ್ತಕ್ಕಂಥ ಭೇದವನ್ನು ಒಪ್ಪಲೇಬೇಕು ಅಂತ ಈ ರೀತಿಯಲ್ಲಿ ಆ ಭೇದವನ್ನು ಒಪ್ಪುವವರು ಕೂಡ ಭೇದವನ್ನು ಒಪ್ಪಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆನಂದ ಜಡ ಅಲ್ಲ. ಹಾಂ, ಹೌದು. ಅಲ್ಲ, ಅವರು ಕೂಡ ಆನಂದ ರೂಪಿ ಅಂತ ಪರಮಾತ್ಮನನ್ನು ಒಪ್ಪಿದ್ದಾರೆ. ಅವ್ರ ಪ್ರಕಾರನೇ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಬ್ರಹ್ಮನಲ್ಲಿ ಆನಂದ ಇಲ್ಲ, ಬ್ರಹ್ಮ ಆನಂದ ರೂಪಿ ಅಂತ ಅವ್ರು ಹೇಳ್ತಾರೆ. ಹಾಂ, ಜ್ಞಾನ ರೂಪಿ ಅಂತ ಅವರು ಒಪ್ಪಿದ್ದಾರೆ. ಹೌದು. ಎರಡು ಚೇತನ ಅಲ್ಲ, ಒಂದೇ ಚೇತನ. ಹಾಂ ಹಾಂ ಹಾಂ, ಹೌದು. ಸರಿ, ಎರಡೂ ಒಂದೇ. ಎರಡು ಚೇತನ ಅಲ್ಲ, ಒಂದೇ ಚೇತನ. ಅದು ಎರಡು ಚೇತನ ಹೇಗೆ? ಅವ್ರ ಮತ ಪ್ರಕಾರ ಏಕಮೇವ ಅದ್ವಿತೀಯಂ ಬ್ರಹ್ಮ, ಒಂದೇ ಚೇತನ. ಒಂದೇ ಚೇತನವನ್ನು ತತ್ಪದದಿಂದ ಜೀವ ಬ್ರಹ್ಮ ಅಂತ ಹೇಳ್ತೀರಾ, ತ್ವಂಪದದಿಂದ ಜೀವ ಅಂತಲೇ ಹೇಳ್ತೀರಾ. ಒಂದೇ ಚೇತನ. ಹಾಗೆ ಒಂದೇ ಆನಂದ ಮತ್ತು ವಿಷ್ಣು ಮತ್ತು ಜ್ಞಾನ ಒಂದೇ. ಅದನ್ನು ವಿಷ್ಣು ಮತ್ತು ಜ್ಞಾನ ಅಂತ ಹೆಂಗೆ ಕರಿತೀರಾ ಅಂತ ನಮಗೆ ಪ್ರಶ್ನೆ. ಹೇಗೆ ಆತ್ಮ ಒಬ್ಬನೇ, ಆ ತತ್ಪದದಿಂದ ಬ್ರಹ್ಮನನ್ನೇ ಕರಿತೀರಾ, ಅದೇ ಆತ್ಮ ಅಂದರೆ ಜೀವ ಅಂತ ಕರೆಯಲ್ಲ. ಆತ್ಮ ಒಬ್ಬನೇ, ತ್ವಂಪದದಿಂದ ಜೀವನನ್ನು ಕರಿತೀರಾ, ಬ್ರಹ್ಮ ಅಂತ ಕರೆಯಲ್ಲ. ಅದು ಹೇಗೆ? ಆದ್ದರಿಂದ ಇಲ್ಲೂ ಕೂಡ ನಮ್ಮ ಮತ ಪ್ರಕಾರ ಪರಮಾತ್ಮ ಜ್ಞಾನ ಎರಡೂ ಒಂದೇ. ಆಯಿತಾ? ಪರಮಾತ್ಮನನ್ನು ಪರಮಾತ್ಮ ಅಂತ ಕರಿತೀರಾ, ಜ್ಞಾನ ಅಂತ ಹೇಳಲ್ಲ. ಜ್ಞಾನ ಅಂದರೆ ಅವನಲ್ಲಿರತಕ್ಕಂತಹ ಧರ್ಮ ಅಂತ ಹೇಳ್ತೀರಾ, ಪರಮಾತ್ಮ ಅಂತ ಹೇಳಲ್ಲ. ಇದು ಹೇಗೆ ಕೂಡಿಸ್ತೀರಾ? ಹಾಗೆ ಪರಮಾತ್ಮ ಜ್ಞಾನ ಒಂದೇ. ಹಾಗೆ ತತ್ ತ್ವಂ ಶಬ್ದವಾಚ್ಯರಾದ ಆತ್ಮ ಒಂದೇ. ಹಾಗೆ ತಮ್ ಅಂತಂದರೆ ತ್ವಮ್ ಅಂತಂದರೆ ಜೀವ ಅಂತೀರ, ತತ್ ಅಂದರೆ ಪರಮಾತ್ಮ ಹೆಂಗಂತೀರಾ ಅಂತ ಪ್ರಶ್ನೆ. ಅದಕ್ಕೆ ನಾವು ಹೇಳಿದ್ದು ನಮ್ಮ ಮತ ಪ್ರಕಾರ ವಿಶೇಷವನ್ನು ನಾವು ಒಪ್ತೇವೆ, ಅದರಿಂದ ಕೂಡಿಸ್ತೇವೆ. ಹಾಗಾದ್ರೆ ನಾನು ಹಾಗೆ ಹೇಳ್ತೇನೆ ಅಂತಂದರೆ ಅವರು ವಿಶೇಷ ಭಾವಧರ್ಮ, ನೀನು ನಿರ್ಗುಣ ಎಂಬತಕ್ಕಂಥ ಶ್ರುತಿಯಿಂದ ಭಾವಧರ್ಮವನ್ನು ನಿರಾಕರಣೆ ಮಾಡಿದೀಯ. ಅಂದರೆ ನಾವು ಹೇಳುವ ಹಾಗೆ ನಿನಗೆ ಭಾವದ ರೂಪ ಒಪ್ಪಲಿಕ್ಕೆ ಬರಲ್ಲ. ಯಾರು? ಹಾಂ, ಯಾಕೆ ಅಂತ? ಹೌದು, ಯಾರ ಮತ ಪ್ರಕಾರ? ಅಲ್ಲ, ನೀವು ಯಾರ ಮತ ಹೇಳ್ತಿದ್ದೀರಿ ಈಗ? ಹಾಂ, ಹೌದು. ಅಲ್ಲಿ ವಿಶೇಷ ಯಾಕೆ ತಗೋಬೇಕು? ತತ್ಪದ ವಾಚನಾದ ಬ್ರಹ್ಮ ಬೇರೆ, ತ್ವಂಪದ ವಾಚನ ಜೀವ ಬೇರೆ. ಅಲ್ಲಿ ಯಾಕೆ ವಿಶೇಷ ತಗೋಬೇಕು? ಇಲ್ಲಿ ವಿಶೇಷ ತಗೊಳ್ಳೋದು ಯಾಕೆ ಅಂದರೆ ಒಂದೇ. ಇಲ್ಲಿ ಬ್ರಹ್ಮ ಜ್ಞಾನ ಒಂದೇ, ಆದ್ದರಿಂದ ವಿಶೇಷ ತಗೊಳ್ಳೋದು. ಅಲ್ಲಿ ತತ್ ತ್ವಂ ಶಬ್ದವಾಚ್ಯರಾದ ಆತ್ಮ ಅಂತ ಶಬ್ದವಾಚ್ಯರಾದರೂ ಕೂಡ ಜೀವಾತ್ಮ ಪರಮಾತ್ಮ ಅಂತ ಬೇರೆಯೇ, ಒಂದೇ ಅಲ್ವೇ ಅಲ್ಲ. ನಮ್ಮತ ಪ್ರಕಾರನೂ ಕೂಡ ವಿಶೇಷ ತಗೋಬೇಕಾಗಿಲ್ಲ. ಅಲ್ಲಿ ಎಲ್ಲಿ ಭೇದ ಇಲ್ಲವೋ, ಅಭೇದ ಇದೆಯೋ, ಭೇದ ವ್ಯವಹಾರ ಮಾಡ್ತೀವೋ ಅಲ್ಲಿ ಮಾತ್ರ ವಿಶೇಷ. ಎಲ್ಲಿ ಭೇದವೇ ಇದೆಯೋ ಅಲ್ಲಿ ಕಡೆ ವಿಶೇಷ ಬೇಕಾಗೇ ಇಲ್ಲ. ಅಭೇದೇಪಿ ಭೇದ ಕಾರ್ಯಕಾರಿ ವಿಶೇಷ ನತು ಭೇದೇ ವಿಶೇಷ. ಭೇದ ಇದ್ದಲ್ಲಿ ವಿಶೇಷ ಬೇಕಾಗೇ ಇಲ್ಲ. ಆದ್ದರಿಂದ ತತ್ವತ್ವಂ ಎಂಬಲ್ಲಿ ನಮ್ಮತ ಪ್ರಕಾರ ವಿಶೇಷ ಹಾಕಬೇಕು, ಬೇಕಾಗೇ ಇಲ್ಲ. ಭೇದದಿಂದಲೇ ವ್ಯವಹಾರ ಆಗುತ್ತೆ. ಅಂದರೆ ಅಭೇದ ಇದ್ದಲ್ಲಿ ಮಾತ್ರ ಭೇದ ವ್ಯವಹಾರ, ಅದಕ್ಕೆ ವಿಶೇಷ. ಹಾಂ, ಯಾವುದು ಸ್ವರೂಪವೋ ಭಿನ್ನವಾದ ವಸ್ತು ಅಲ್ಲವೋ, ಭೇದ ವ್ಯವಹಾರ ಇದೆಯೋ ಅಲ್ಲಿ ವಿಶೇಷ. ಎಲ್ಲಿ ಎರಡು ವಸ್ತುವೇ ಇದೆಯೋ
ಅಂಥ ಕಡೆಯಲ್ಲಿ ಬೇರೆ ಅಂತ ಹೇಳ್ತೇವೆ ಅಂದರೆ ನನ್ನ ದೇಹ ಅಂತ ಹೇಳ್ತೇವೆ. ನಾನು ಬೇರೆ, ದೇಹ ಬೇರೆ. ಅದರಿಂದಾಗಿ ಇಲ್ಲಿ ದೇಹಕ್ಕೂ ಮತ್ತು ನಾನು ಆ ಚೇತನನಿಗೂ ವಿಶೇಷ ಅಂತಲ್ಲ, ಭೇದವೇ. ಆದರೆ ನನ್ನ ಸ್ವರೂಪ ಅಂತ ಹೇಳ್ತೇವೆ. ನನ್ನ ಸ್ವರೂಪ ಅಂತ ಹೇಳಿದಾಗ ನಾನು ಬೇರೆ, ಸ್ವರೂಪ ಬೇರೆ ಅಲ್ಲ. ನಾನು ಬೇರೆ, ಸ್ವರೂಪ ಬೇರೆ ಅಲ್ಲ. ಆದ್ದರಿಂದ ನನ್ನ ಸ್ವರೂಪ ಅಂತ ಭೇದ ವ್ಯವಹಾರ ಮಾಡ್ತೇವೆ. ಆವಾಗ ಅಲ್ಲಿ ವಿಶೇಷವನ್ನು ಕೂಡಿಸ್ಬೇಕು. ಎಲ್ಲಿ ಭೇದ ಇದೆಯೋ ಅಲ್ಲಿ ಭೇದದಿಂದಲೇ ವ್ಯವಹಾರ. ಎಲ್ಲಿ ಭೇದ ಹೇಳಲಿಕ್ಕೆ ಬರಲ್ವೋ, ಅಭೇದ ಎಂಬತಕ್ಕಂಥದ್ದು ಸಿದ್ಧವಾಗಿದೆಯೋ ಅಂಥ ಕಡೆಯಲ್ಲಿ ಭೇದ ವ್ಯವಹಾರಕ್ಕೋಸ್ಕರ ವಿಶೇಷವನ್ನು ಹೇಳ್ತಕ್ಕಂಥದ್ದು. ರಾಮಕೃಷ್ಣಾದಿ ಅವತಾರಗಳು, ಅಲ್ಲಿ ರಾಮ ಬೇರೆ ಕೃಷ್ಣ ಬೇರೆ ಅಂತ ವ್ಯವಹಾರ ಮಾಡ್ತೇವೆ. ಕೃತಯುಗದಲ್ಲಿದ್ದವ ತ್ರೇತಾಯುಗದಲ್ಲಿದ್ದವನು ರಾಮ, ದ್ವಾಪರಯುಗದಲ್ಲಿ ಕೃಷ್ಣ ಅಂತ ಹೀಗೆ ಕಾಲಭೇದದಿಂದ ವ್ಯಕ್ತಿಭೇದ ಬರಬೇಕಲ್ಲ ಅಂತಂದರೆ ಹಾಗಾದರೆ ಭೇದ ವ್ಯವಹಾರ ಮಾಡ್ತೇವೆ. ಆದರೆ ಅಲ್ಲಿ ಭೇದ ಇಲ್ಲ, ಹಾಗಾದರೆ ವಿಶೇಷದಿಂದ ಅಂತ ಹೇಳ್ತೇವೆ. ವಾಚ್ಯ ಅಂದರೆ ಆ ಶಬ್ದದಿಂದ ಹೇಳಲ್ಪಡುತ್ತೆ, ಅದರ ಮೀನಿಂಗ್, ಅರ್ಥ ಅಂತ. ವಾಚಕ ಅಂತಂದರೆ ಯಾವುದು ಹೇಳುತ್ತೋ ಅದು. ಘಟ ಕಂಬುಗ್ರೀವಾದಿ ಮತ್, ಅದು ಘಟಪದದ ವಾಚ್ಯ. ಕಂಬುಗ್ರೀವಾದಿ ಮತ್ತಾದಂತಹ ವಸ್ತುವನ್ನು ಹೇಳ್ತಕ್ಕಂಥದ್ದು ಘಟಪದ ವಾಚಕ. ವಾಚಕ. ಅವಾಚಕ ಅಂದರೆ ಹೇಳದೇ ಇರೋದು. ಘಟ ಎಂಬತಕ್ಕಂಥದ್ದು ವಸ್ತ್ರ ಅಂತ ಹೇಳಲ್ಲ, ಅದು ಅರ್ಥ ಅಲ್ಲ. ಆದ್ದರಿಂದ ಘಟ ಪದ ವಸ್ತ್ರಕ್ಕೆ ವಾಚಕ ಅಲ್ಲ, ಅವಾಚಕ. ಏನು? ಹಾಂ. ಯಾವುದು? ಹಾಂ, ಸರಿ. ಆಗಲ್ಲ. ಅಂದೇನಾಯ್ತು ಈಗ? ಅಲ್ಲಿ ಪರಿಣಾಮ ಒಂದು ಯಾವುದು ಕಾಯಿ ಆಗಿದ್ದಾಗ ಹುಳಿ ಆಗಿತ್ತೋ ಅದು ಬೆಳೀತು, ಆಯಿತಾ? ಅದು ಬೆಳೆದಿದ್ದರಿಂದಾಗಿ ಪರಿಣಾಮ ಬಂತು. ಪರಿಣಾಮ ಬಂದಿದ್ದರಿಂದಾಗಿ ಹುಳಿ ಅವಸ್ಥೆ ಹೋಗಿ ಅದರಲ್ಲಿ ಸಿಹಿ ಅವಸ್ಥೆ ಬಂತು, ಆಯಿತಾ? ಅಲ್ಲಿ ವಿಕಾರ ಇದೆ. ಹಾಗಾದರೆ ಜೀವನಿಗೆ ಮೊದಲು ಈಗ ದುಃಖಾದಿಗಳಿತ್ತು, ಆಮೇಲೆ ಅವನಿಗೆ ಸುಖ ಬಂತು. ಹಾಗಾದರೆ ಅವನು ವಿಕೃತನಾದ ಅಂತ ಹೇಳ್ದಂಗೆ ಆಯಿತು. ಯಾವಾಗ ವಿಕಾರ ಇದೆಯೋ ಅದು ಅನಿತ್ಯ. ಹಣ್ಣು ಕೆಲವು ದಿವಸ ಇಟ್ಕೊಳ್ಬೋದು, ಆಮೇಲೆ ಹಾಳಾಗೋಗುತ್ತೆ. ಹಾಗೆ ವಿಕಾರ ಇರತಕ್ಕಂಥದ್ದು ಅನಿತ್ಯ. ಜೀವನಿಗೆ ಒಂದು ವೇಳೆ ದುಃಖ ಇದೆ, ಆಮೇಲೆ ಸುಖ ಅವಸ್ಥೆ ಬಂತು ಅಂತ ಪರಿಣಾಮ ಹೋಗ್ತೀರಾ ಅಂತಂದರೆ ಜೀವ ಅನಿತ್ಯ ಅಂತ ಆಗಬೇಕಾಗುತ್ತೆ. ಹಾಂ, ಜೀವ ಇನ್ನೊಂದಕ್ಕೆ ಎಲ್ಲಿ ಹೋಗಬೇಕು? ಹಾಂ, ಹೋದ ಅದು ವಿಕಾರ ಅಲ್ಲ, ಜೀವನಿಗೆ ವಿಕಾರ ಅಲ್ಲ. ಜೀವ ಸ್ವರೂಪ ಹಾಗೇ ಇದೆ, ದೇಹ ಬೇರೆ ಆಯ್ತಷ್ಟೇ. ಯಾವುದು? ಜೀವನ ಪರಿಮಾಣ ಏನಿಲ್ಲ, ಅದು ಅಣು ಪರಿಮಾಣ. ಹೌದು. ಅವಾಚ್ಯನೂ ಹೇಗೆ ಪೂರ್ಣ ಹೇಳಲಿಕ್ಕಾಗಲ್ಲ ಅಂತ. ದೇವರು ದೃಶ್ಯ, ಸ್ವಲ್ಪ ರೂಪ ನೋಡ್ಬೋದು. ದೇವರ ಅದೃಶ್ಯ, ಯಾಕೆ ದೇವರ ಪೂರ್ಣ ರೂಪ ನೋಡಲಿಕ್ಕಾಗಲ್ಲ. ಹಾಗೆ ಪರಮಾತ್ಮ ವಾಚ್ಯ, ಕೆಲವು ಶಬ್ದದಿಂದ ಹೇಳ್ಬೋದು. ಪರಮಾತ್ಮ ಅವಾಚ್ಯ, ಪೂರ್ಣವಾಗಿ ಹೇಳಲಿಕ್ಕಾಗಲ್ಲ. ಅದು ಹೇಳ್ಬೋದು ಪೂರ್ಣವಾಗಿ. ಒಂದು ಸರ್ವತಾ ಅವಾಚ್ಯ ಅಂತಲ್ಲ, ಎರಡರ್ಥ ಅಲ್ಲಿ. ಶಬ್ದದಿಂದೇ ಹೇಳಲಿಕ್ಕೆ ಬರಲ್ಲ ಅಂದರೆ ಅವಾಚ್ಯ, ಪೂರ್ಣವಾಗಿ ಹೇಳಲಿಕ್ಕೆ ಬರಲ್ಲ ಆದ್ದರಿಂದ ಅವಾಚ್ಯ. ಅವ್ರು ಹೇಳೋದು ಶಬ್ದದಿಂದಲೇ ಹೇಳಲಿಕ್ಕೆ ಬರಲ್ಲ ಅವಾಚ್ಯ ಅಂತ ಅವ್ರು ಹೇಳ್ತಾರೆ. ನಾವು ಪೂರ್ಣವಾಗಿ ಹೇಳಲಿಕ್ಕಾಗಲ್ಲ, ಅದರಿಂದಾಗಿ ಅವಾಚ್ಯ ಅಂತ ನಾವು ಹೇಳ್ತೇವೆ. ಇಷ್ಟು ವ್ಯತ್ಯಾಸ. ಶ್ರೀಕೃಷ್ಣಾರ್ಪಣವಸ್ತು. 2:15
ಎಲ್ಲ ಕಡೆ ಕಡಿಮೆ ಆಗಿದೆ.